ನಮಸ್ಕಾರ, ಚಕ್ಬಂದಿಗೆ ಸ್ವಾಗತ. ನಾನು ಅರುಣ್ ಬಡಗೇರಿ. ಇವತ್ತಿನ ವಿಷಯ ಎಲ್ಲರೂ ಕೂಡ ಗಮನ ಇಟ್ಟಿರ್ತಾರೆ. ಏನಾಯ್ತು, ಏನ್ ಕತೆ? ದೋಸ್ತಿ ಆದಂಥವ್ರು ದುಶ್ಮನ್ಗಳಾಗ್ತಾ ಇದ್ದಾರೆ, ದುಶ್ಮನ್ ಆದಂಥವ್ರು ದೋಸ್ತಿ ಆಗ್ತಾರೆ. ಅದು ಕ್ಷಣ ಮಾತ್ರಕ್ಕೆ ರಾಜಕೀಯದಲ್ಲಿ ಅಲ್ವಾ? ರಾಜಕೀಯದಲ್ಲಿ ಯಾವಾಗ ದೋಸ್ತಿಗಳಾಗ್ತಾರೋ ಯಾವಾಗ ದುಶ್ಮನ್ಗಳಾಗ್ತಾರೋ ಗೊತ್ತೇ ಆಗಲ್ಲ. ಒಟ್ಟು ರಾಜಕೀಯ ಅನ್ನೋದೇ ಅದಕ್ಕೆ ಅಂತ ಕಾಣಿಸುತ್ತೆ. ಏನೋ ಹೇಳ್ತಾರೆ, ಇನ್ನೇನೋ ಮಾಡ್ತಾರೆ, ಇನ್ನೇನೇನೋ ನಡೆಯುತ್ತೆ. ಒಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ಗೆ ಭರವಸೆಯನ್ನ ಕೊಡ್ತಾರೆ, ನೀವು ಮಾಡಿ ನೋಡೋಣ ಅಂತ ಎಲ್ಲ ಭರವಸೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಇನ್ನೊಂದು ನಿರ್ಧಾರವನ್ನ ಕೈಗೊಳ್ತಾರೆ. ಹೀಗಿರುವಾಗ ಕಾಂಗ್ರೆಸ್ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತು? ಸುಮ್ಮನೆ ಬೀದಿಯಲ್ಲಿ ಹೋಗುವಂತ ಮಾರಮ್ಮನ ಮನೆಯಲ್ಲಿ ಎಳ್ಕೊಂಡಂಗೆ ಆಗೋಯ್ತಾ ಅಂತ. ಅಂದ್ರೆ ಒಂದ್ ಕಡೆ ಉಪಚುನಾವಣೆಯಲ್ಲಿ ಗೆದ್ದು ಬೀಗ್ತಾ ಇದ್ದಂತಹ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆಯಾ? ಯಾರಿದಕ್ಕೆ ಕಾರಣ? ಏನಾಯ್ತು ನಿಜಕ್ಕೂ ಕೂಡ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ. ಭಾಜಪಾಗೆ JDS. ಪಿತೂರಿ ಕಾಂಗ್ರೆಸ್ ಜೊತೆ ಹೋಗಲ್ಲ ಅಂದಿದ್ರು HDK. ನುಡಿದಂತೆ ನಡೆದು ಕೈಗೆ ಚಿಪ್ಪು ಕೊಟ್ಟ ತೆನೆ ಹೊತ್ತ ಮಹಿಳೆ. ನಾವು ಕಾಂಗ್ರೆಸ್ನವರ ಜೊತೆ ಕೈ ಜೋಡಿಸ್ತೀವಿ ಅಂತ ಎಲ್ಲಿ ಹೇಳೇ ಇಲ್ಲ. ನಾವಿನ್ನು ನಾವು ಈಗಾಗಲೇ ಬಿಜೆಪಿಯ ಜೊತೆನಲ್ಲಿ ಹಿಂದೆ ಉಪಸಭಾಪತಿ ಮತ್ತು ಸಭಾಪತಿ ಸ್ಥಾನದಲ್ಲಿ ಏನೋ ಹೊಂದಾಣಿಕೆ ಮಾಡ್ಕೊಂಡು ಅದನ್ನ ಈಗ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಮ್ಮ ಶಾಸಕರಲ್ಲೂ ಭಾವನೆಗಳಿದೆ. ಈಗ ಬಿಜೆಪಿ ಪಕ್ಷದಲ್ಲಿ ಎಲ್ಲರೂ ಪಿಕ್ಚರ್ಗಾಡ್ರಿಲ್ಲ. ಈಗ ದೇವೇಗೌಡರು ನಿರ್ಣಯವೂ ಅಷ್ಟೇ, ನನ್ನ ನಿರ್ಣಯವೂ ಅಷ್ಟೇ, ನಮ್ಮ 13 ವಿಧಾನಸಭಾ ಸದಸ್ಯರದು ಒಂದೇ ನಿರ್ಣಯ. ಎಸ್, ಇದು HDK ಮಾತು. ಮೊನ್ನೆಯಷ್ಟೇ ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ ನಲ್ಲಿ ಸಭಾಪತಿಯನ್ನ ಕೆಳಗಿಳಿಸುವ ಪ್ರಕ್ರಿಯೆಯಲ್ಲಿ JDS ಭಾಗವಹಿಸಲ್ಲ, ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಪಿತೂರಿ ನಡೆಸಿರುವ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅಂತ HDK ಹೇಳಿದ್ರು. ಅಷ್ಟೇ ಅಲ್ಲ, ನನ್ನ ನಿರ್ಧಾರವೂ ಒಂದೇ, ದೇವೇಗೌಡರ ನಿರ್ಧಾರವೂ ಒಂದೇ ಎಂದಿದ್ರು. ಇವತ್ತು ಆ ಮಾತು ನಿಜವಾಗಿದೆ. ಸಭಾಪತಿ ವಿರುದ್ಧದ ಅವಿಶ್ವಾಸ ನಿರ್ಣಯವನ್ನ ವಿರೋಧಿಸಿ ಬಿಜೆಪಿಗೆ ಬೆಂಬಲ ಕೊಟ್ಟು ಕೈಗೆ ಶಾಕ್ ಕೊಡ್ತು JDS. ಆ ಮೂಲಕ ರಾಜ್ಯಸಭೆ ಚುನಾವಣೆಯ ಕ್ರಾಸ್ ವೋಟ್ ಗೇಮ್ ಸೇಡನ್ನ ತೀರಿಸಿಕೊಂಡ್ರು HDK. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕಾಂಗ್ರೆಸ್ ಮೈತ್ರಿಗೆ HDK ಒಪ್ಪಲೇ ಇಲ್ಲ. ಸಭಾಪತಿ ವಿಚಾರದಲ್ಲಿ ಬಿಜೆಪಿ ಸೋಲಲೇ ಇಲ್ಲ. ಅಂದಾಗೆ ಇವತ್ತು ಕೂಡ ಸಾಕಷ್ಟು ಮೇಲಾಟದ ರಾಜಕೀಯಕ್ಕೆ ಸಾಕ್ಷಿಯಾಗಿತ್ತು ಸಭಾಪತಿ ಕುರ್ಚಿಯಾಟ. JDS ಬೆಂಬಲ ಸಿಗಲ್ಲ ಅನ್ನೋ ಮುನ್ಸೂಚನೆ ಸಿಕ್ಕ ಕೂಡಲೇ ಕಾಂಗ್ರೆಸ್ ಗೇಮ್ ಪ್ಲಾನ್ ಮಾಡಿತ್ತು. JDSಗೆ ಸಭಾಪತಿ ಸ್ಥಾನ, ಬಸವರಾಜ ಹೊರಟ್ಟಿ ಸಭಾಪತಿ ಆಗಲಿ ಅನ್ನೋ ಪ್ರಸ್ತಾಪ ಮಾಡಿದರು. ಆದರೆ ಕೈ ಪ್ಲಾನ್ಗೆ ಸೊಪ್ಪು ಹಾಕದ HDK ಬಿಜೆಪಿ ಜೊತೆ ಮೈತ್ರಿಗೆ ಜೈ ಅಂದರು. ಅಂತಿಮವಾಗಿ ವಿಧಾನ ಪರಿಷತ್ನಲ್ಲಿ ಸಭಾಪತಿ ವಿರುದ್ಧದ ಅವಿಶ್ವಾಸ ನಿರ್ಣಯವನ್ನ ಮತಕ್ಕೆ ಹಾಕಲಾಯಿತು. ನಿರ್ಣಯದ ಪರ 36 ಮತಗಳು, ನಿರ್ಣಯದ ವಿರುದ್ಧ 37 ಮತಗಳು ಬಿದ್ದವು. ಇದರೊಂದಿಗೆ ಕಾಂಗ್ರೆಸ್ಗೆ ಸೋಲಾಗಿ ಬಿಜೆಪಿಗೆ ಗೆಲುವಾಯಿತು. ಆ ಮೂಲಕ ಸಿಎಂ ಪರಂ ಮುಖಭಂಗ ಅನುಭವಿಸಿದೆ. 37 ಮತಗಳು ಬಂದಿರುವುದರಿಂದ ಇದು ಬಹುಮತದಿಂದ ಕೂಡಿದೆ ಎಂದು ನಿರ್ಣಯವು ತಿರಸ್ಕೃತಗೊಂಡಿದೆ ಎಂದು ಘೋಷಿಸುತ್ತೇನೆ. ಹಾಗಾದ್ರೆ ಕೈಗೆ ಹಿನ್ನಡೆಯಾಗಿದ್ದು ಎಲ್ಲಿ ಅಂತ ನೋಡೋದಕ್ಕೆ ಹೋದ್ರೆ, ಕಾಂಗ್ರೆಸ್ ಪಕ್ಷ ಯಾರ ಜೊತೆಗೂ ಸಮಾಲೋಚಿಸದೆ ನೋಟಿಸ್ ಕೊಟ್ಟಿದ್ದು, ಉಗ್ರಪ್ಪ ಮತ್ತು ಕೆಲ ಕಾಂಗ್ರೆಸ್ ಸದಸ್ಯರ ಆತುರದ ನಿರ್ಧಾರ, JDS ಜೊತೆ ಮಾತುಕತೆ ನಡೆಸದೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು, HDK ವಿಶ್ವಾಸ ತೆಗೆದುಕೊಳ್ಳುವಲ್ಲಿ ತಡವಾಗಿದ್ದು, ಸಭಾಪತಿ ಸ್ಥಾನದ ವಿಚಾರವಾಗಿ JDSಗೆ ಬಿಟ್ಟುಕೊಡುವುದಾಗಿ ಇವತ್ತು ಹೇಳಿದ್ದು, ಉಗ್ರಪ್ಪ ವಿರುದ್ಧ ಕೆಲ ಕಾಂಗ್ರೆಸ್ ಸದಸ್ಯರಲ್ಲಿ ಅಪಸ್ವರವಿದ್ದಿದ್ದು, ಒಟ್ಟಾರೆ ಇಂದು ಕೈಗೆ ದುಬಾರಿಯಾಗಿ ಪರಿಣಮಿಸಿತು. ಇನ್ನು ಬಿಜೆಪಿಗೆ ಈ ಒಂದು ಗೆಲುವು ದಕ್ಕೋದಕ್ಕೆ ಕಾರಣವಾಗಿದ್ದು ಏನು ಅಂತ ನೋಡೋದಕ್ಕೆ ಹೋದ್ರೆ, ತಕ್ಷಣವೇ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಜೊತೆ ಸಮಾಲೋಚಿಸಿದ್ದು ಬಿಜೆಪಿ ಗೆಲುವಿಗೆ ಮಹತ್ವದ ತಿರುವನ್ನ ಕೊಡಿತು. ದೇವೇಗೌಡರನ್ನ ಬಿಟ್ಟು HDK ಮನವೊಲಿಸಿದ್ದು, 2 ತಿಂಗಳ ಬಳಿಕ ಸಭಾಪತಿ ಸ್ಥಾನ ಬಿಟ್ಟುಕೊಡುವುದಾಗಿ ಪ್ರಸ್ತಾಪಿಸಿದ್ದು, ಸೆಪ್ಟೆಂಬರ್ನಲ್ಲಿ BBMP ಮೇಯರ್ ಚುನಾವಣೆಯಲ್ಲಿ ಮೈತ್ರಿ ವಿಚಾರ ಪ್ರಸ್ತಾಪಿಸಿದ್ದು, ಪಕ್ಷೇತರರಾದ ಬಸನಗೌಡ ಪಾಟೀಲ್, UD ಮಲ್ಲಿಕಾರ್ಜುನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದು ಬಿಜೆಪಿ ಗೆಲುವಿಗೆ ಕಾರಣವಾಯಿತು. ಕಾಂಗ್ರೆಸ್ಗೆ ಉಗ್ರಪ್ಪ ವಿಲನ್, ಬಿಜೆಪಿಗೆ HDK ಹೀರೋ. ಇನ್ನು ಕೈ ಸೋಲಿಗೆ ಉಗ್ರಪ್ಪ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶಗೊಂಡಿದ್ದಾರೆ. ಉಗ್ರಪ್ಪ ವಿರುದ್ಧ ಸಿಎಂ ಪರಂ ಗರಂ ಆಗಿದ್ದಾರೆ. ಈ ನಡುವೆ ನಮ್ಮ ಹೀರೋ HDK ಅಂತ ಬಿಜೆಪಿ ಬೀಗಿದೆ. ಒಟ್ಟಲ್ಲಿ ಸುಮ್ಮನೆ ಇರಲಾರದವರು ಇರವೇ ಬಿಟ್ಕೊಂಡ್ರು ಎನ್ನುವಂತೆ ಕಾಂಗ್ರೆಸ್ ಸ್ಥಿತಿಯಾಗಿದ್ರೆ, HDK ದೇವೇಗೌಡರ ನಿರ್ಧಾರ ಒಂದೇ, ಸೇಡಿಗೆ ಸೇಡು ಇದು ಅಂತ JDS ಸಂದೇಶ ಸಾರಿದ್ದು, ಇತ್ತ ಮುಂದೈತೆ ಮಾರಿ ಹಬ್ಬ ಅಂತ ಸದ್ಯಕ್ಕೆ ಬಿಜೆಪಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಮೋದಿ ಅಲೆಗೆ ಕಡಿವಾಣವನ್ನ ಹಾಕೋಕೆ ಕಾಂಗ್ರೆಸ್ ಮತ್ತು JDS ಒಳಗೊಳಗೆ ಮಾತುಕತೆಯನ್ನ ನಡೆಸಿದೆ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಇನ್ನೇನೋ ಸೂಚನೆಯನ್ನ ಕೊಡೋಕೆ ಶುರುವಾಗಿದೆ. ಆದ್ರೆ ಇದನ್ನೂ ಕೂಡ ಅಷ್ಟೊಂದು ಅಲ್ಲಗಳೆಯೋಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ರಾಜಕೀಯ ಎದುರಾಳಿಗಳನ್ನ ದುರ್ಬಲಗೊಳಿಸೋಕೆ ಮೃದು ಧೋರಣೆ ಕೂಡ ಒಂದು
ರಾಜಕೀಯದ ಅಸ್ತ್ರ ಅನ್ನೋದನ್ನ, ರಾಜಕೀಯದಲ್ಲಿ ಒಂದಿರುವಂಥ ಪಾಠ. ನೋಡೋಣ ಏನಂತಾರೆ ನನ್ನ ಜೊತೆಗೆ ಅತಿಥಿಗಳು ಅಂತೇಳಿ. ಮೊದಲೇದಾಗಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎಚ್ ಎಂ ರೇವಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮಾಜಿ ಶಾಸಕರು, ಜೊತೆಗೆ ಬಿಜೆಪಿಯಿಂದ ನಮ್ಮ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರೇವಣ್ಣ ಅವರೇ, ಏನಾಯ್ತು? ಕಾಂಗ್ರೆಸ್ಸಿಗೆ ಬೇಕಿತ್ತ ಇದು? ಬೀದಿಯಲ್ಲಿ ಹೋಗೋ ಮಾರಮ್ಮನ ಮನೇಲಿ ತಂದು ಕೂರಿಸ್ಕೊಳ್ಳೋಂಗೆ? ಆ ರೀತಿ ಏನಲ್ಲ. ರಾಜಕೀಯ ಯಾವತ್ತು ನಿಂತು ನೀರಲ್ಲ. ಎಲ್ಲ ಆಯಾ ಸಮಯದಲ್ಲಿ ಬೇಸರನೇ ಆಗಿಲ್ವಾ? ಬೇಸರ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ನಿಲುವೇನಿದೆ, ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಅದಕ್ಕೆ ಬದ್ಧವಾಗಿದ್ದೇವೆ. ನಾವೇನು ಬೇಸರ ಪಟ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಕಾಂಗ್ರೆಸ್ಸಿಗೆ ಒಂದಿಷ್ಟು ಆಗಿಲ್ವಾ? ಉಪಚುನಾವಣೆಯಲ್ಲಿ ಗೆದ್ದು ಬೀಗ್ತಾ ಇದ್ದಂತಹ ಕಾಂಗ್ರೆಸ್ ಬಿಜೆಪಿಯನ್ನ ಬಗ್ಗು ಬಡಿತೀವಿ ಅನ್ನೋ ಧೈರ್ಯದಿಂದ ಮುನ್ನುಗ್ತಾ ಇತ್ತು. ಇದು ಸುಮ್ನೆ ಮೈ ಮೇಲೆ ಎಳ್ಕೊಂಡಂಗ ಅನಿಸ್ಲಿಲ್ವಾ? ಅದ ಅರ್ಥನೇ ಆಗ್ತಿಲ್ವಾ ಇನ್ನು? ಅಥವಾ ಸುಮ್ನೆ ಬೇಡ ಹೇಳೋದು ಅನ್ನೋದನ್ನೇ? ಆ ತರ ಏನಿಲ್ಲ. ಈಗ ಜನರಲ್ ಎಲೆಕ್ಷನ್ನೇ ಬೇರೆ, ಅವಿಶ್ವಾಸ ನಿರ್ಣಯನೇ ಬೇರೆ. ಇದು ಅವಿಶ್ವಾಸ ನಿರ್ಣಯ, ಇಲ್ಲಿ ಮೆಂಬರ್ ಕೌಂಟ್ ಆಗುತ್ತೆ. ನಮಗೆ ಹೇಳಿದ ಜನ ಕೈ ಕೊಟ್ರು, ಯಾರು ಅನ್ನೋದಕ್ಕೆ ಈಗ ದಳದಲ್ಲಿದ್ದಂಥ ಕೆಲವು ಜನ ನಮ್ಮ ಹತ್ರ ಬಂದು ಮಾತನಾಡಿ ನೀವು ಮಾಡಿ ಅಂತ ಹೇಳಿದಂಥ ವ್ಯಕ್ತಿಗಳು ಕೊನೆಗಳಿಗೆನಲ್ಲಿ ಏನೇನೋ ಕಾರಣ ಕೊಟ್ಟು ಅದನ್ನು ಅವರು ಅದು ಆ ಕಡೆ ಜಾಯಿನ್ ಆಗಿದ್ದು ನಮಗೆ ತೊಂದರೆ ಆಗಿದ್ದು ನಿಜ. ಆದರೆ ನಾವು ಈ ರಾಷ್ಟ್ರದ ಭಾರತದ ರಾಜಕೀಯ ವಿಶ್ಲೇಷಣೆಯಲ್ಲಿ ಮತೀಯ ಶಕ್ತಿ ಮತ್ತು ನಮ್ಮ ಜಾತ್ಯತೀತ ಶಕ್ತಿ ಬಗ್ಗೆ ಚಿಂತನೆ ಇರ್ತಕ್ಕಂಥ ನಾವು ಯಾವತ್ತೂ ಕೂಡ ಇಲ್ಲಿವರೆಗೂ ಮತೀಯ ಶಕ್ತಿ ಜೊತೆಲಿ ಯಾವತ್ತೂ ನಾವು ಇಲ್ಲಿವರೆಗೂ ಕೂಡ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಆದರೆ ಇವತ್ತಿನ ಹೊಂದಾಣಿಕೆ ನೋಡಿದಾಗ ಹಿಂದಿಂದಲೂ ಕೂಡ ಇಂಥದ್ದು ಅನೇಕ ಸಾರಿ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ 1977ರಲ್ಲಿ ಈ ರಾಜ್ಯದಲ್ಲಿ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಇದ್ದಂಥ ನಾಯಕರುಗಳು ಅಂದಿನ ಜನಸಂಘ ಹೋಗಿ BJP ಆಗಬೇಕಾದ್ರೆ ಧ್ರುವೀಕರಣ ಆದಂತ ಸಂದರ್ಭದಲ್ಲಿ ಬಹಳ ಜನ ಸೇರ್ಕೊಂಡು ಒಂದು ಅದು ತುಂಬಾ ಡಿಫ್ರೆಂಟ್ ಆಗಿರೋದು. ಸಭಾಪತಿ ವಿಷಯದಲ್ಲಿ ಈ ರೀತಿ ಆಗಿರೋದು ಇತಿಹಾಸದಲ್ಲೇ ಮೊದಲನೇ ಬಾರಿ. ಇದು ಕಾಂಗ್ರೆಸ್ ಇದಕ್ಕೆ ಕೈ ಹಾಕಿ ಸುಟ್ಕೊಳ್ತು ಕೈಯನ್ನ ಅನ್ನೋದು. ಸುಟ್ಕೊಳ್ಳೋದು ಜನಕ್ಕೆ ಅವರ ಫ್ರಾಂಕ್ ಆಗಿ ಮಾತಾಡ್ತಾರೆ. ಫ್ರಾಂಕ್ ಬಿಟ್ಬಿಟ್ಟು ಇನ್ನೇನು ಮಾತಾಡಕ್ಕಾಗುತ್ತೆ? ಈಗ ನಮ್ಮ ಒಂದು ಜಾತ್ಯತೀತ ನಿಲುವಿನ ಜನತೆ ಮೇಲೆ ನಮಗೆ ಜನತೆಗೆ ತಿಳುವಳಿಕೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಜನ ಯೋಚನೆ ಮಾಡ್ತಾರೆ. ಈಗ ಜಳದವರು ನಾವು ಅವರ ಹೆಸರಿನಲ್ಲೆಲ್ಲ ಜಾತ್ಯತೀತ ಜನತಾದಳ ಅಂದವರು ಮತೀಯರ ಜೊತೆಲ್ಲ ಸೇರ್ಕೊಂಡು ಇವತ್ತು ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಜನತೆಗೆ ತಿಳಿಸ್ತೀವಿ. ಜನಾದೇಶ ಹೌದು, ಜನಾದೇಶ ಇವ್ರು ಹೇಳ್ತಿದ್ದ ಮೊನ್ನೆ ತಾನೇ ನಾನು ಇದನ್ನು ನೋಡ್ತಾ ಇದ್ದೆ. ಪಾಪ ಬಹಳ ಸಂತೋಷದ ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಕಾರ್ಯಕ್ರಮ ಬಂತು. ದೇವೇಗೌಡರು ದುಃಖ ವ್ಯಕ್ತಪಡಿಸಿದ್ರು. ಏನು ನಮ್ಮ ಕುಮಾರ್ ಮಾಡಿದಂಥ ಮಾಡಿದಂಥ ತಪ್ಪು BJP ಜೊತೆಲಿ ಸೇರಿದ್ದು, ಇನ್ನು ಆ ರೀತಿ ಮಾಡಲ್ಲ ಅಂತಕ್ಕಂಥ ಮೆಸೇಜ್. ಕಾಂಗ್ರೆಸ್ ನಂಬಿ ಕೆಟ್ಟಿದೆ ಅಂತ. ಅದು JDS ಅಥವಾ ಉಗ್ರಪ್ಪನವರ ಹೆಸರು ಕೇಳಿ ಬರ್ತಾ ಇದೆ? ಉಗ್ರಪ್ಪ ಒಬ್ನೇ ಏನಲ್ಲ ಪಾಪ. ಉಗ್ರಪ್ಪ ಈಗ ಏನಾದ್ರೂ ಸಾಧನೆ ಆದ್ರೆ ನಮ್ದು ಅಂತಾರೆ, ತೊಂದರೆ ಆದ್ರೆ ಈಗ ಉಗ್ರಪ್ಪ ಈ ರಾಜ್ಯದಲ್ಲಿ ಅನೇಕ ಕೆಲಸಗಳಲ್ಲಿ ಇವತ್ತು ಏನಾದ್ರು ಮೈನಿಂಗ್ ವಿಷಯದಲ್ಲಿ ಎಷ್ಟು ದೊಡ್ಡ ಹಗರಣವನ್ನ ಈಚೆಗೆ ತಂದಂತವನು ಉಗ್ರಪ್ಪ. ಇಲ್ಲ ಅಂತ ಹೇಳಿಲ್ಲ ಸರ್. ಮತ್ತೆ ಅದೆಲ್ಲ ಈಗ ಕಾಂಗ್ರೆಸ್ ಇವತ್ತು ಜನ ಹೇಗೆ ಅಂದ್ರೆ ಏನಾದ್ರೂ ಸಕ್ಸಸ್ ಆದ್ರೆ ನಾನು ಕೆಟ್ಟದ್ದೇ ಮೇಲೊಂಡೆ ಕಾಣೋದು, ಬಿಳಿ ಹಾಳೆಯಲ್ಲಿ ಕಪ್ಪು ಚುಕ್ಕೆ ಮಾತ್ರ ಕಾಣೋದು, ಬಿಳಿ ಹಾಳೆ ಕಾಣಲ್ಲ ಸರ್. ಅದು ಹೇಳಕ್ ಚೆನ್ನಾಗಿರ್ತವೆ. ವಿಷಯ ಏನು ಅಂತ ಹೇಳೋದು ಯಾಕೆ ಬೇಗ ಆಯ್ತದ್ದು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಯಾಕೆ ಅವಿಶ್ವಾಸ ನಿರ್ಣಯ ತಂದ್ರು ಶಂಕರಮೂರ್ತಿ ಅವ್ರ ಮೇಲೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಶಂಕರಮೂರ್ತಿ ಅವರು ಒಂದು ವಿಧಾನಸಭಾ ಇದರಲ್ಲಿ ಏನು ಇವತ್ತು ಚಟುವಟಿಕೆ ಇರ್ಬೋದು, ಬೇರೆ ಇದಿರ್ಬೋದು, ಅವರ ಆಕ್ತಿಯಲ್ಲಿ ಚೆನ್ನಾಗಿದ್ದಾರೆ. ಒಬ್ಬ ಹಿರಿಯರು ಅವ್ರ ಬಗ್ಗೆ ಗೌರವ ಇತ್ತು, ಎಲ್ಲ ಇತ್ತು ಅಲ್ಲಿ ಒಂದು ಸದನದಲ್ಲಿ ಗೌರವ ಇದ್ದಂಥದ್ದು. ಏಕಾಏಕಿ ಶಂಕರಮೂರ್ತಿ ಅವ್ರನ್ನ ಇಳಿಸಿ ಆಗಬೇಕು ಅನ್ನೋ ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ಇವ್ರದ್ದು ಪ್ಲಾನ್ ಏನಂತ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ ಪ್ರಕಾರ ಶಂಕರಮೂರ್ತಿ ಅವ್ರನ್ನ ಇಳಿಸ್ಬೇಕು ಅನ್ನೋ ಬಿಟ್ಟರೆ ಇವ್ರು JDS ಜೊತೆ ಬೇರೆಯವ್ರ ಜೊತೆ ಯಾರ ಜೊತೆಗೂ ಮಾತುಕತೆ ಯಾರೂ ಆಡಿಲ್ಲ ಅನ್ನೋದು ಭಾಳಷ್ಟು ಕಡೆ ಕೇಳಿ ಬಂದಿದೆ. ಏನೇ ಇರ್ಬೋದು, ಇವತ್ತು ಶಂಕರಮೂರ್ತಿ ನೀವು ಹೇಳಿದಂಗೆ ಪ್ರಥಮ ಬಾರಿ ಅವಿಶ್ವಾಸ ನಿರ್ಣಯ ತಂದಿರುವಂಥದ್ದು ಇದು ಒಂದು ಸಭಾಪತಿ ಮೇಲೆ. ಇದು ಆಗಬಾರ್ದು. ಇದು ಈ ಥರ ನಿರ್ಣಯಗಳನ್ನು ಸಭಾಪತಿಗಳ ಮೇಲೆ ತರೋದು
ಒಳ್ಳೇದಲ್ಲ ಇದು. ಅಲ್ಲ, ಅವರು ವಿರುದ್ಧವಾಗಿ ಹೇಳಿರೋದು ಸಾಂವಿಧಾನಿಕವಾಗಿ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ತಪ್ಪೇನಿದೆ? ನಾನು ಹೇಳ್ಬಿಡ್ತೇನೆ ಏನ್ ತಪ್ಪಿದೆ? ನೀವು ಅಡ್ರೆಸ್ ಇಲ್ಲಿ ಕೊಟ್ಟು ಯಾವುದೋ ಇದರಿಂದ ನೀವು ಹೋಗ್ಬಿಟ್ಟು ಇದು ಕೇಳಿದ್ರೆ ಉಗ್ರಪ್ಪನವ್ರು ಎದ್ ನಿಂತ ಹೇಳಿದ್ರು ಸಾಂವಿಧಾನಿಕ ವಿರುದ್ಧವಾಗಿ ಅದೊಂದಿತ್ತ. ಆಮೇಲೆ ಇವ್ರನ್ನ ಯಾರನ್ನೇ ಮಾಡ್ತಂತ ಹೊರಟಿದ್ರು ಕಾಂಗ್ರೆಸ್ನಲ್ಲಿ, ಉಗ್ರಪ್ಪನವ್ರು ಮಾಡ್ಬೇಕಂತ ಹೊರಟಿದ್ರು. ಉಗ್ರಪ್ಪನವ್ರು ಮಾಡಕ್ ಹೊರಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ಜನರಿಗೆ ವಿರೋಧ ಇತ್ತು, ಇದು ಸತ್ಯ. ಉಗ್ರಪ್ಪನವ್ರು ಸಭಾಪತಿ ಆಗೋಕೆ ಹೊರಟಿದ್ರು. ಹೌದು, ಅದಕ್ಕೋಸ್ಕರ ಶಂಕರಮೂರ್ತಿ ಅವ್ರನ್ನ ಇಳಿಸ್ಬೇಕಂತ ಇದ್ದಿದ್ದು. ಅಲ್ಲ, ನನಗೆ ಗೊತ್ತಿದ್ದ ಪ್ರಕಾರ ಇಳಿಸ್ಬೇಕಾಗಿರೋದು. ಹಂಗಿದ್ರೆ ವಿರೋಧ ಇತ್ತು ಅನ್ನೋದಾಗಿದ್ರೆ ವೋಟಿಂಗ್ ನಲ್ಲಿ ವಿರೋಧ ತೋರಿಸಬಹುದಾಯ್ತಲ್ಲ, ಅದೆಲ್ಲ ಬರಲ್ಲ. ಅವ್ರು ಆಗ್ಬೇಕು ಅಲ್ಲ. ಎಲ್ಲಿ ನಾವ್ ಎಷ್ಟು ಜನ ಇದ್ವು ಅಷ್ಟು ಜನ ಇದ್ದೇ ಇದೀವಿ. ನಮ್ ನ್ಯೂಮರಿಕಲಿ ವಿ ವರ್ ಪ್ರೆಸೆಂಟೆಡ್ ಅಂಡ್ ವಿ ಸಪೋರ್ಟ್. ಅವ್ರು ಹೇಳೋದು ಅರ್ಥ ಮಾಡ್ಕೊಳ್ಳೋದಾದ್ರೆ ಶಂಕರ್ ಮೂರ್ತಿ ಅವ್ರು ನಡೆಸಿ ನಾನೇ ಹೋಗಿ ಆ ಕುರ್ಚಿಯಲ್ಲಿ ಕೂತ್ಕೊಳ್ತೀನಿ ಅಂತ ಉಗ್ರಪ್ಪರು ಪ್ಲಾನ್ ಮಾಡ್ಕೊಂಡು ಶಾಸ್ತ್ರ ಹೇಳ್ಬೋದು ಸರ್. ಇತ್ತು ಸರ್, ನನಗೆ ಗೊತ್ತಿದ್ದಾಗೆ ಬಲ್ಲ ಮೂಲಗಳು ಎಲ್ಲಾ ರೀತಿಯ ಬಲ್ಲ ಮೂಲಗಳು ಅಂತ ಹೇಳಕ್ ಹೋದ್ರೆ ಹಂಗಿದ್ರೆ ಅದು ಯಾರು ಒಪ್ಲಿಲ್ಲ. ಬಂದಿಲ್ಲ. ಉಗ್ರಪ್ಪನವ್ರು ತಂದ್ರೆ ಗೊತ್ತಿದೆ ಅಲ್ಲ, ಅವ್ರ ಉಗ್ರ ಅವತಾರಗಳು ಮತ್ತೆ ಅಸೆಂಬ್ಲಿಯಲ್ಲಿ ಇನ್ನೇನಾಗುತ್ತೋ ಇನ್ನೇನ್ ಬೇಯಿಸ್ತಾರೋ ಕೊನೆಗೆ ಲೋಟನೇ ಹೊಡೆದ್ರು ಅಂತ ಮನುಷ್ಯ. ನಾವ್ ಎಷ್ಟೋ ಚರ್ಚೆ ಬಂದಿದೀವಿ, ಎಷ್ಟೋ ಸರಿ ಎದ್ದು ಹೋದ್ರು ಅವರು. ನೀವು ನೋಡಿ ಬಹುಶಃ ನಿಮ್ಮಲ್ಲಿ ಹಾಗೆ ಅವ್ರ ಬಗ್ಗೆ ಹಿಂಗ್ ಮಾತಾಡೋದು ನೀವು. ಯಾರು ಅರ್ಧ ಕುಡಿದಿದ್ದಾರೆ? ಉಗ್ರಪ್ಪನವರು ಯಾವ ಸಂವಿಧಾನದಲ್ಲಿ ಅರ್ಧ ಕುಡಿದಿದ್ದಾರೆ, ಯಾವಾಗ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಅದು ಹೇಳ್ಬೋದು. ಅವ್ರು ಹೇಳಿದ್ರು ಕೊಟ್ಟಿದ್ದಾರೆ, ಅವರು ಎತ್ತು ತೋರಿಸಿದ್ದಾರೆ, ಹಗರಣ ಬಯಲು ಮಾಡಿದ್ದಾರೆ ಇರ್ಬೋದು, ನಾನೇನ್ ಬೇಡ ಅಂತ ಇರೋದೇ. ಆದ್ರೆ ಇವತ್ತು ಒಬ್ಬ ಸ್ಪೀಕರ್ ಸ್ಥಾನದಲ್ಲಿರುವಂತಹ ಸಭಾಪತಿಗಳನ್ನ ಅವಿಶ್ವಾಸ ನಿರ್ಣಯ ತರೋದು ಇದು ಒಳ್ಳೇದಲ್ಲ. ಇದು ತರೋದು ಬೇಕಾಗಿಲ್ಲ. ಆಯ್ತು ಇಲ್ಲ ನಿಮ್ಗೆ ಆಗತ್ತಂತ ಹೇಳಿದ್ರೆ ಸುಮ್ಮನಿರ್ಬೇಕಾಯ್ತು. ಜೊತೆಗೆ ಇವ್ರ ಸಂಪರ್ಕ ಬಹಳ ಒಂದು ಮಹಾನಗರ ಪಾಲಿಕೆ BBMPಯಲ್ಲಿ ಇವತ್ತು ಇವ್ರದ್ದು ಇದೆ ಸಂಖ್ಯೆ ಬೆಳೆಸ್ಕೊಂಡಿದ್ದಾರೆ. ಮತ್ತೆ ಅವ್ರು ವಾಪಸ್ ಬರ್ತೀನಿ ಬೇಲೂರವ್ರೆ. ಒಂದು ಕಡೆ ಸಭಾಪತಿಗಳನ್ನ ಕೆಳಗಿಳಿಸಿ ಅದಕ್ಕೆ ಬೇರೆ ಯಾರನ್ನಾದ್ರೂ ತರಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಯಾರು ಅನ್ನೋದನ್ನ ಕಾಂಗ್ರೆಸ್ ಬಿಂಬಿಸೋದೇ ಇಲ್ಲ. ಕೊನೆ ಕ್ಷಣದಲ್ಲಿ ಇವತ್ತು ಹೇಳ್ತಾರೆ ಬಸವರಾಜ್ ಹೊರಟ್ಟಿ ಅವ್ರನ್ನ ತಂದು ಕೂರಿಸ್ಬಿಡ್ತೀವಿ, JDSನವ್ರು ನಮಗ್ ಒಂದ್ ರೀತಿ ನಮ್ಗೆ ಬೆಂಬಲವನ್ನ ಕೊಡಿ ಅನ್ನೋದನ್ನ ಕೇಳ್ಕೊಳ್ತಾರೆ. ಯಾಕೆ ಈ ಆತುರದಲ್ಲಿ ಈ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ. ಇದೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮುಳುವಾಯ್ತಾ ಅಂತ. JDS ಈಗ ಮಾಡ್ಕೊಂಡಿರುವಂತಹ ಮೈತ್ರಿ ಚುನಾವಣೆಗೂ ಕೂಡ ಮುಂದಾಗುತ್ತಾ ಅಂತ ಗೊತ್ತಿಲ್ಲ. ಜಪಾಗೆ JDS ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಮ್ಮ ಜೊತೆಗೆ JDS ನಿಂದಲೂ ಕೂಡ ಜಾಯ್ನ್ ಆಗಿದ್ದಾರೆ KT ಶ್ರೀಕಂಠೇಗೌಡರು, JDS ನ ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ಉಪಸಭಾ ನಾಯಕರು ಕೂಡ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಒಳ್ಳೆ ಅವಕಾಶ ಇತ್ತು ನಿಮ್ಗೆ ಇವತ್ತು, ನಿಮ್ಮವರೇ ಸಭಾಪತಿಗಳಾಗ್ತಾ ಇದ್ರು. ಯಾಕೆ ಸರ್ ಇಷ್ಟು ಬಿಟ್ಬಿಟ್ರಿ ಅದನ್ನ? ಇದು ಅವಕಾಶದ ಪ್ರಶ್ನೆ ಅಲ್ಲ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಂದು ಒಡಂಬಡಿಕೆ. ಸಾರಿ ಇಂಟರಪ್ಟ್ ಮಾಡ್ತೀನಿ. ಈಗ ಮಾಡಿದ್ದು ಅವಕಾಶ ಅಲ್ವಾ? ಖಂಡಿತ ಅಲ್ಲ ಸರ್, ಖಂಡಿತ ಅಲ್ಲ ಸರ್. 15 ಇಲ್ಲಿ ಸಭಾಪತಿ ಹುದ್ದೆ ಉಪಸಭಾಪತಿ ಹುದ್ದೆ ರಾಜಕಾರಣ ಮೀರಿದ್ದು, 100% ಪಕ್ಷ ರಾಜಕಾರಣ ಮೀರಿದ್ದು. ಅವು ಎರಡೂ ಗೌರವಾನ್ವಿತ ಗಂತವ್ಯ ಸ್ಥಾನಗಳು. ಸೊ 2005 ಆಗಸ್ಟ್ 10 ಒಂದು ರಾಜಕೀಯದ ಅಲ್ಲ, ರಾಜಕೀಯ ಮೀರಿದ ಅಲಯನ್ಸ್ ಆಯಿತು. ಅದರಲ್ಲಿ ಸಭಾಪತಿ ಸ್ಥಾನವನ್ನು ಶಂಕರಮೂರ್ತಿಯವರು ಕೊಡೋದು ಅಂತಲೂ, ಉಪಸಭಾಪತಿನ ನಾವು ತಗೊಳ್ಳೋದು ಅಂತಲೂ ಆಯಿತು. ಸೊ ಆ ಪರಂಪರೆ ಮುಂದುವರೆದಿದೆ ಅಷ್ಟೇ. ಬ್ರೇಕ್ ಆಗ್ಲಿಕ್ಕೆ ಏನ್ ಕಾರಣ ಇದೆ? ಈಗ ನಂಬಿಕೆಯನ್ನ ಹುಟ್ಟಿಸಿದ್ರು ಅಂತ ಹೇಳಿದ್ರು ಯಾರು ಕೇಳಿ? ಇಲ್ಲ, ನಮ್ಮ ರೇವಣ್ಣ ಅವರಿಗೆ JDSನವರೇ ಬಂದು ನಮಗೆ ನಂಬಿಕೆ ಭರವಸೆ. ನಾನು ಹೇಳ್ತಾ ಇದ್ದೀನಿ, ನಾನು ನೀವು ಕೇಳಿದಿರಿ, ಅವ್ರು ನನಗೆ ಹೇಳಿ. ನಂಬಿಕೆ ಹುಟ್ಟಿಸೋ ಪ್ರಶ್ನೆ ಇಲ್ಲ. ಅವ್ರು ನಮ್ಮ ಜೊತೆ ಸಮಾಲೋಚನೆ ಮಾಡಲಿಲ್ಲ. ಅವರು ಅವಿಶ್ವಾಸ ನಿರ್ಣಯವನ್ನು ಕೊಡುವ ಮುನ್ನ ನಮ್ಮ ಯಾರೊಬ್ಬರನ್ನೂ ಸಂಪರ್ಕ ಮಾಡಿಲ್ಲ. ನಮ್ಮ ನಾಯಕರ ಹೊರಟು ಇರಲಿ, ಉಪನಾಯಕ ನನ್ನ ಆಗ್ಲಿ, ಅಥವಾ ನಮ್ಮ ಉಳಿದ 11 ಜನ ಸದಸ್ಯರನ್ನಾಗ್ಲಿ, ಅಥವಾ ನಮ್ಮ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಡಿಪೆಂಡ್ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ ಅಣ್ಣ. ಕಾಂಗ್ರೆಸ್ನವ್ರು ಬಳಸ್ಕೊಳ್ತಾ ಇದಾರ ಅಂತ ಅವರು ಯಾರನ್ನೂ ಕೇಳಿದ್ರೆ. ನಿಮ್ಗೆ ಇನ್ನೂ ಒಂದು ಕತೆ ಗೊತ್ತಾ? ಕಾಂಗ್ರೆಸ್ನಲ್ಲೇ ಬಹುಪಾಲು ಜನ ಕೇಳಿಲ್ಲ ಅವರು. ನಮ್ಮ ಕಡೆ ನಮ್ಮ ಸೋದ್ಯಗಳು ಹೇಳ್ತಾರಲ್ಲ, ಅಲ್ಲೂ ಬಹುಪಾಲು ಜನರ ಕನ್ಸಲ್ಟೇಷನ್ ಮಾಡಿಲ್ಲ. ಅದು ಬೇರೆ ವಿಷಯ ಸರ್. ಪಾರ್ಟಿಯಲ್ಲಿ ಅವ್ರವ್ರದೇ ಆದಂತದ್ದು ಇರುತ್ತೆ. ಯಾರ ಜೊತೆ ಕನ್ಸಲ್ಟೇಷನ್ ಮಾಡಿದ್ರೆ ಹೇಳಿ ರೇವಣ್ಣ ಅವರು. ಮೊದಲನೇದಾಗಿ ಗೋಪಾಲ್ ಕೃಷ್ಣ ಅವರು ಒಂದು ಮಾತು ಹೇಳಿದ್ರು. ಈಗ
ಪ್ರೊಫೆಸರು ಹೇಳಿದಾಗೆ ಇವೆರಡೂ ಸ್ಥಾನ ಭಾಳ ಗೌರವಯುತದ ಸ್ಥಾನ ಒಪ್ಕೋತೀನಿ. ಆದರೆ ಅದೇ ಇದ್ರ ಸ್ಥಾನದಲ್ಲಿ ಪುಟ್ಟಣ್ಣ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉಪಸಭಾಪತಿ ಅನ್ಸರಮನಸ್ಲಿ ಇಳಿಸಿದ್ರಲ್ಲ ಬಿಜೆಪಿಯವರು, ಅದನ್ನ ಯಾರು ಜ್ಞಾಪಿಸ್ಕೊಂಡು ಮರಿಬಾರದು. ಅದು ಇತಿಹಾಸದಲ್ಲೂ ಕೂಡ ಅದು ಇತಿಹಾಸದಲ್ಲಿ ಉಳಿದಿದೆ ಅಂತ ಜ್ಞಾಪಿಸ್ತಾ ಇದ್ದೀನಿ. ಮಾಡಿದ್ವಲ್ಲ ಅದು ಬೇರೆ, ಇವ್ರ ವ್ಯಕ್ತಿಗೆ ನಾವು ವ್ಯಕ್ತಿ ಬರೋದಿಲ್ಲ. ಅಲ್ಲಿ ನಮ್ಮ ಹಿರಿಯವರಾದ ರೇವಣ್ಣವ್ರು ಹೇಳಿದಾಗೆ ನಾವು ಅವರಿಗೆ ಮಾಡಿದ್ವಲ್ಲ, ಆರಂಭ ಮಾಡಿದ್ರು, ನೀವು ಅದನ್ನ ಇನ್ನೂ ಒಂದಿಷ್ಟು ಮುಂದೆ ವರಿಸ್ತಾ ಇದ್ದಾರೆ. ಯಾವ ರೀತಿ ತಗೊಳ್ಳಿ, ಅವ್ರು ಹೇಳಿದ ವಿಚಾರ ಏನಾಗಿತ್ತು, ಪುಟ್ಟಣ್ಣ ಪಕ್ಷದಲ್ಲಿ ಡಿವೈಡಿಂಗ್ ಇತ್ತು, ಅವತ್ತು ಅವ್ರು ಒಪ್ಪಲಿಲ್ಲ, ಜೆಡಿಎಸ್ ನವರು ಒಪ್ಪಲಿಲ್ಲ, ಅವರು ಅದಲ್ಲ ವಿಚಾರ. ಈಗ ಪುಟ್ಟಣ್ಣವ್ರ ಮೇಲೆ ಬೇರೆ ಬೇರೆ ಪಕ್ಷದ ಮಾತಾಡ್ತಾರೆ, ರೇವಣ್ಣ ಸಾಹೇಬ್ ಪಕ್ಷದ ಮಾತಾಡ್ಬೇಕು ಯಾವಾಗ್ಲೂ. ಅವ್ರು ಬೇಳೂರು ಹೋಗಿರೋದು ತಪ್ಪು, ನಿರ್ಣಯಗಳು ತಪ್ಪಾಗಿದೆ, ಏಕಾಏಕಿ ಯಾಕೆ ಇಳಿಸಕ್ ಹೋಗ್ಬೇಕು, ಎಲ್ಲರೂ ಯಾವುದೋ ಒಂದು ಘಟನೆಗಳು ಇಲ್ಲ. ಈಗ ರೇವಣ್ಣ ಸಾಹೇಬ್ ಬಹಳಷ್ಟು ಪ್ಯಾನಲ್ ಅಲ್ಲಿ ಬರ್ತಾರೆ, ಇಬ್ರು ಮೂವರು ಕೂಡ ಒಳ್ಳೆ ವಾಗ್ಮಿಗಳೇ. ಆದ್ರೆ ಅವಕಾಶ ಕೊಡ್ಬೇಕು, ಮಾತಾಡೋದು ಬಿಡಬೇಕು, ನಿಧಾನಕ್ಕೆ ಹೋಗೋಣ. ಇಲ್ಲಿ ಯಾರು ಕಿತ್ತಾಡೋರು ಬಂದಿಲ್ಲ, ಎದ್ದೋಗೋರು ಬಂದಿಲ್ಲ, ನಾವು ಚರ್ಚೆ ಮಾಡೋಣ, ನೀವು ಸಹಕರಿಸಿ. ಒಂದನೇದು, ಈ ಸಭಾಪತಿಗಳು ಅವರು ಎಲ್ಲರನ್ನೂ ಸಮಾನವಾಗಿ ತಗೊಂಡು ಹೋಗುವಂತ ಕೆಲಸ ಮಾಡಿದ್ದಿದ್ರೆ ಇವತ್ತೇನು ರೈಸ್ ಆಗಿದೆ ಇದಾಗ್ತಿರ್ಲಿಲ್ಲ. 4 ಉದಾಹರಣೆಗಳು ಕೊಡ್ತೀನಿ. ಸಾಂವಿಧಾನಿಕ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ವಿರುದ್ಧವಾಗಿ ನಾನು ಹೇಳ್ತಾ ಇದ್ದೀನಲ್ಲ. ಈಗ ಅವ್ರ ಆಫೀಸ್ ಇದೆಯಲ್ಲ, ಅವ್ರ ಆಫೀಸು ಈ RSS ಕಚೇರಿ ಅಲ್ಲ, ಅದು ಒಂದು ಸಭಾಪತಿ ಒಂದು ಜಾಗ. ಅಲ್ಲಿ RSS ಫೋಟೋ ಹಾಕುವಂತ ಒಂದು ಅವರ ಇದನ್ನ ಇಚ್ಛಾಶಕ್ತಿಯನ್ನು ತೋರಿಸುತ್ತೆ. ಅದು ನಮಗೆ ಇರಿಟೇಷನ್ ಆಗ್ತಾ ಇದೆ, ಅದು ಮಾಡಬಾರ್ದಾಗಿತ್ತು. ಸಭೆ ನಡೆಸುವಂತ ಸಂದರ್ಭಗಳಲ್ಲಿ ಅವ್ರು ನಡ್ಕೊಳ್ಳೋ ರೀತಿ, ನಾವುಗಳು ಕಾಂಗ್ರೆಸ್ ಅಲ್ಲಿ ಕುತ್ಕೊಂಡ ಮೇಲೆ ಅವರು ಪಕ್ಷಾತೀತವಾಗಿ ಎಲ್ಲರೂ ಈಕ್ವಲ್ ಆಗಿ ಕಾಣಬೇಕು. ಎಷ್ಟೋ ಸಾರಿ ಪ್ರೊಫೆಸರ್ ಎಲ್ಲ ಕೂಗಾಡಿದ್ದಾರೆ, ನಮ್ಗೆ ಅವಕಾಶ ಕೊಡ್ತಾರೆ, ಉಪನಾಯಕರಾದ್ರೂ ಕೂಡ ಅವಕಾಶ ಮಿಸ್ ಆಗ್ತಾ ಇದೆ ಅಂತ. ಆದರೆ BJP ಅವ್ರು ಇದ್ರೆ ಸಪ್ಲಿಮೆಂಟ್ರಿಲಿ ಅವ್ರ ಕ್ವಶನಲ್ಲಿ ಇಲ್ಲದೆ ಇರೋರು ಮಾತಾಡ್ಕೊಡ್ದು ಅಂತಾರೆ ನಾವಿದ್ರೆ. ಅದೇ BJP ಅವರಿದ್ರೆ ಈಶ್ವರಪ್ಪ ಎದ್ರೆ ಎದ್ದು ಹೊಡೋಗಂಗೆ ಬಿಟ್ಬಿಡ್ತಾರೆ ಮಾತಾಡೋಕ್ಕೆ. ಆಮೇಲೆ ಯಾರು ಇಂಟರ್ಫಿಯರ್ ಆದ್ರೂ ಇನ್ನೊಬ್ರು ಆಗಬಾರ್ದು ಅಂತಿರ್ತಾರೆ. ಅಂದರೆ ಅವರು ನಡೆಸ್ತಿದ್ದಂಥ ರೀತಿ ಅದು ಸರಿ ಇರಲಿಲ್ಲ, ಅವರ ಪಕ್ಷಪಾತ ಇದು ನಮಗೆ ಭಾಳಷ್ಟು ತೊಂದರೆ ಕೊಡ್ತು ಔಷ್ ನಡೆಸುವಂಥ ಸಂದರ್ಭದಲ್ಲಿ. ಮಾನಸಿಕವಾಗೂ ಇದಾಯಿತು. ಇನ್ನು ಇವತ್ತೊಂದು ವಿಷಯ ಬಂತು, ಅದೇ ಒಂದಿಷ್ಟು ಕಾರಣಗಳಿದಾವೆ, ಅದಕ್ಕೋಸ್ಕರ ಅವ್ರನ್ನ ಏನು ಇಲ್ಲ ಅಂತ ಹೇಳ್ಬಿಟ್ರಲ್ಲ. ಈಗ ಉದಾಹರಣೆ, ಈಗ ಮಾತಾಡ್ಬೇಕಾದ್ರೆ ಈಗ BJP ಅವರು ಕೊಟ್ಟ ತಕ್ಷಣ ಇವರಿಗೆ ಇದು ಆಗಿಲ್ಲ. ಬಟ್ ನಿಮ್ ಪಾರ್ಟಿಯಲ್ಲೇನೆ ಬಹಳಷ್ಟು ಜನಕ್ಕೆ ಅದಕ್ಕೆ ವಿರೋಧ ಆಯ್ತು. ಎಲ್ಲಿತ್ತು? ತುಂಬಾ ಜನಕ್ಕೆ ವಿರೋಧ ಇದೆ. ಎಲ್ಲಿ ಹೇಳ್ತೀರಿ? ಯಾಕೆ ಹೇಳ್ತಿರೋದು? ಎಲ್ಲಿ ಬಂದಿದೆ ವಿರೋಧ? ಅದ್ರ ತುಂಬಾ ಇದೆ ಸರ್. ಇವರು ನಮ್ಮ ಉಗ್ರಪ್ಪ ಅವರು ನೆಕ್ಸ್ಟ್ ಅದೇ ಕುರ್ಚಿಗೋಸ್ಕರ ಕಾಯ್ಕೊಂಡು ಕೂತಿದ್ರು ಅಂತ. ಇದು ಸತ್ಯ ಸರ್, ಇದು ಸತ್ಯ. ಹೇಳಿದ್ರು ನೀವಿಬ್ರು ಈಗ ಒಂದು ಈ ರಾಜ್ಯದ ವಿಧಾನ ಪರಿಷತ್ತು ಅತ್ಯಂತ ಹಿರಿಯರ ಸಾಧನೆ, ಅದು ಶತಮಾನವನ್ನು ಕಂಡಿದೆ. ನಮ್ಮ VR ಸುದರ್ಶನರಿದ್ದಾಗ 100 ವರ್ಷದ ಸಂಭ್ರಮದ ಆಚರಣೆಯನ್ನು ನಾವು ಮಾಡಿದ್ವಿ. ಮತ್ತು ಅದಕ್ಕೊಂದು ಘನತೆಯೂ ಇದೆ ಆ ಸದನಕ್ಕೆ. ಇಲ್ಲಿಯವರೆಗೆ ಸಭಾಪತಿ ಹುದ್ದೆಯ ಮೇಲೆ ಅವಿಶ್ವಾಸ ನಿರ್ಣಯ ತಂದಿದ್ದ ಇತಿಹಾಸ ಇಲ್ಲ. ಇದು ಮೊದಲನೇ ಇತಿಹಾಸ. ಮತ್ತು ಒಂದು ಕೆಟ್ಟ ಇತಿಹಾಸ ಉಪಸಭಾಪತಿಯ ವಿಚಾರದಲ್ಲಿ ಆಗಿತ್ತು ಅನ್ನೋದನ್ನ ರೇವಣ್ಣವ್ರು ಹೇಳಿದ್ರು. ಅದು ಒಪ್ತೇನೆ, ಅದಾಯ್ತು, ತಪ್ಪಾಯ್ತು. ಮತ್ತೆ ತಪ್ಪನ್ನು ಸರಿಪಡಿಸ್ಕೊಂಡ್ರು, ವಿಮಲಾಗೌಡರು ನಿಲ್ಲಿಸಿ ಮತ್ತೆ ನಮ್ಗೆ ಅವಕಾಶ ಕೊಟ್ಟರು. ಅವರು ರೆಕ್ಟಿಫೈ ಮಾಡ್ಕೊಂಡ್ರು, ತಪ್ಪು ಮಾಡಿದ್ರು, ತಪ್ಪನ್ನ ರೆಕ್ಟಿಫೈ ಮಾಡ್ಕೊಂಡ್ರು. ಆದ್ರೆ ಸಭಾಪತಿ ಸ್ಥಾನದ ಮೇಲೆ ಅವಿಶ್ವಾಸನ ಯಾರು ತಂದಿದ್ದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಬಹುಮತ ಇಲ್ಲದೆ ಇದ್ರೂ ಮುಂದುವರೆದಂತ ಸಂದರ್ಭ ಇದೆ. ಅದನ್ನ ರಾಜಕೀಯ ಮೀರಿದ ದೃಷ್ಟಿಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ಇದು ಅಗತ್ಯ ಇತ್ತ ಅನ್ನೋಂತ ಒಂದು ಪ್ರಶ್ನೆ ನಾನು ಕೇಳ್ತಾ ಇರೋದು ನೇರ ಪ್ರಶ್ನೆ. ಉಗ್ರಪ್ಪನವರು ಅದಕ್ಕೆ ಆಸಕ್ತಿಯನ್ನು ವಹಿಸಿದ್ರೋ ಇಲ್ವೋ? ಹೌದೌದು, ಹಾಗಿದ್ರೆ ರೇವಣ್ಣ ಅವರು ಇನ್ನೊಂದು ಕೂಡ ಒಪ್ಕೊಳ್ತಾರೆ, ದೇವೇಗೌಡರು ನಮ್ ಜೊತೆಗೆ ಮಾತಾಡಿದ್ರು ಅನ್ನೋದನ್ನ. ಇಲ್ಲ ಮಾತಾಡಿದ್ರ ಇಲ್ಲ?
ಅಧ್ಯಕ್ಷರು ಹೋಗಿ ಮಾತಾಡಿ ದೇವೇಗೌಡರು ಕಾಂಗ್ರೆಸ್ ಜೊತೆ ಮಾತಾಡ್ತಾರೆ ಅನ್ನೋದಾದ್ರೆ, ದೇವೇಗೌಡರು ಕಾಂಗ್ರೆಸ್ ಅವ್ರ ಜೊತೆಗೆ ಮಾತಾಡಿ ಭರವಸೆಯನ್ನ ಕೊಡ್ತಾರೆ ಅನ್ನೋದಾದ್ರೆ, ಕುಮಾರಸ್ವಾಮಿ ಅವ್ರು ಯಾಕೆ ಬಿಜೆಪಿ ಕಡೆ ಅಂದ್ರೆ ತಂದೆ ಮಕ್ಕಳ ನಡುವೆನೆ ಒಂದಿಷ್ಟು ಹೊಂದಾಣಿಕೆ ಇಲ್ವಾ ಅಂತ ಹೇಳಿದ್ಮೇಲೆ ಉತ್ತರ ತಗೋಬೇಕಲ್ಲ ಕೇಳ್ತಾ ಇದ್ದೀನಿ ಸರ್. ರೇವಣ್ಣವರು ಅಥವಾ ಪರಮೇಶ್ವರ್ ಅವರು ದೇವೇಗೌಡರನ್ನ ಅವಿಶ್ವಾಸ ನಿರ್ಣಯ ಕೊಡೋ ಮುಂಚೆ ಸಂಪರ್ಕ ಮಾಡಿಲ್ಲ. ಅವಿಶ್ವಾಸ ನಿರ್ಣಯ ಚರ್ಚೆಗೆ ಬರುತ್ತೆ ಅನ್ನೋ 2 ದಿನ ಹಿಂದೆ ಅಷ್ಟೇ ಭೇಟಿ ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯ ಸೂಚನೆ ಸಲ್ಲಿಸುವಾಗ ದೇವೇಗೌಡರಿಗೂ ಸಮಾಲೋಚನೆ ಇಲ್ಲ, ಕುಮಾರಸ್ವಾಮಿ ಒಟ್ಟಿಗೂ ಹೊಂದಾಣಿಕೆ ಯಾಕಿಲ್ಲ ಅಂತ ಹೇಳಿ. ದೊಡ್ಡವ್ರ ನಡುವೆ ಹೊಂದಾಣಿಕೆ ಇದೆ, ಯಾರು ಹೇಳಿದ್ದಿಲ್ಲ ಅವ್ರಲ್ಲಿ ಹೋಗಿ ಮಾತಾಡ್ತಾರೆ, ಹೊಂದಾಣಿಕೆ ಎಲ್ಲಿದೆ? ಸ್ಪಷ್ಟೀಕರಣ ಕೇಳಿ. ನಾವು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವು ತಾಳ್ಮೆಯಿಂದ ಮಾತಾಡೋರು, ವಿವರವಾಗಿ ಮಾತಾಡೋರು, ಮತ್ತೆ ಅವ್ರ ಉತ್ತರನೂ ಇಲ್ಲ ದಕ್ಷಿಣನೂ ಇಲ್ಲ. ದೇವೇಗೌಡರ ಬೆಳಗ್ಗೆ ಈ ವಿಚಾರವನ್ನ ಕುಮಾರಸ್ವಾಮಿ ರೇವಣ್ಣರಿಗೆ ತೋರಿಸಲ್ಲ, ಮತ್ತೆ ಯಾವ ಭರವಸೆಯನ್ನು ಪರಮೇಶ್ವರ್ ಕೊಟ್ಟಿಲ್ಲ. ಮತ್ತೆ ಇವ್ರು ಭರವಸೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಅಧಿಕೃತವಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಅಧಿಕೃತವಾಗಿ ನಾನು ಅನ್ನೋದನ್ನ ರೇವಣ್ಣವರೇ ಯಾವಾಗ ಹೋದ್ರು ಅದನ್ನು ಈಗ ಇಲ್ಲ, ಇದು ಅವಿಶ್ವಾಸ ನಿರ್ಣಯಕ್ಕೆ ಯಾಕೋ ನಮ್ಗೆ ಬೆಂಬಲ ಸಿಕ್ತು, ನೀವು ಇನ್ನು ಆಗ್ತಾ ಇಲ್ಲ, ಇದು ಫೇಲ್ಯೂರ್ ಆಗ್ತಾ ಇದೆ. ಫ್ರೆಂಡ್ಶಿಪ್ ಎಲ್ಲ ಇಲ್ಲ. ದೇವೇಗೌಡರು ಹೋಗಿ ಸಿದ್ದರಾಮಯ್ಯನವ್ರು ಭೇಟಿ ಆಗಿದ್ದು, ಪರಮೇಶ್ವರ್ ಫ್ರೆಂಡ್ಶಿಪ್ ವಿಚಾರ ಅಲ್ಲ ಅಣ್ಣ. 2015 ಅವ್ರ ದೋಸ್ತಿ, ಇಲ್ಲಿ ದೋಸ್ತಿ ಪ್ರಶ್ನೆ ಅಲ್ಲ. 2015ರಲ್ಲಿ ಸಭಾಪತಿ ಉಪಸಭಾಪತಿ ಹುದ್ದೆಗೆ ಒಂದು ಅಲಯನ್ಸ್ ಆಗಿತ್ತು. ಆ ಸುಖ ಸುಮ್ಮನೆ ಯಾಕೆ ಬ್ರೇಕ್ ಮಾಡ್ಬೇಕು ನಾವು? ಕಾರಣ ಏನಿದೆ? ಏನೋ ಒಂದು ಹಿನ್ನೆಲೆಯಲ್ಲಿ ಬಂದಾಗ ಅದು ಬರಿಬೇಕಲ್ಲ. ಇದರಲ್ಲಿ ದೇವೇಗೌಡದು ಒಂದಿಕ್ಕಿಲ್ಲ, ಕುಮಾರದು ಒಂದಿಕ್ಕಿಲ್ಲ. ಮತ್ತು ನಾವು 13 ಜನ ಶಾಸಕರು ಒಟ್ಟಾಗಿದ್ದೇವೆ. ಇವನು ಹೊರಟ್ಟಿಯವರು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ನಾವೇನು ಈಗಲೇ ಕುಮಾರಸ್ವಾಮಿ ನಮ್ಮ 13 ಜನ ಶಾಸಕರು ಇದ್ರು ಕೇಳಿದ್ರು ಹೊರಟ್ಟಿಯವ್ರನ್ನ, ಏನು ಹೇಳ್ತೀರಿ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ? ಇಲ್ಲ, ನೋ ಚಾನ್ಸ್, ನಾನು ಅದಕ್ಕೆ ಒಪ್ಪಲ್ಲ, ನಾವೇನು ಹಿಂದೆ ಮಾತು ಕೊಟ್ಟಿದ್ದೀವಿ ಹಾಗೆ ಮುಂದುವರೆಯೋಣ ಅಂದರು. ಬಹಳ ದೊಡ್ಡತನ ಮೆರೆದ್ರು ಇವತ್ತು ಹೊರಟ್ಟಿಯವರು ಕೂಡ. ಎಸ್, ನಿಮ್ ಜೊತೆಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಹಿರಿಯರ ಜೊತೆ ಯಾವುದೇ ರೀತಿಯಾಗಿ ಚರ್ಚೆಯನ್ನ ಮಾಡದೇನೆ ಇದನ್ನ ನಿರ್ಣಯವನ್ನ ಮಂಡಿಸೋಕೆ ಮುಂದಾದ್ರು ಅನ್ನೋದು ಮತ್ತೊಂದು ಅಂಶ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಯಾವ ನಾಯಕರನ್ನು ಕೂಡ ಮಾತಾಡಿಸ್ಲೇ ಇಲ್ವಾ? ಹಿರಿಯರು ಅದಕ್ಕೆ ಅಸಮಾಧಾನಗೊಂಡಿದ್ದಾರಾ? ಬಿಜೆಪಿ ಕೂಡ ಮತ್ತೊಂದು ರಣತಂತ್ರವನ್ನೇ ಹೇರ್ತಾ ಇದ್ದಾರೆ, ರಣತಂತ್ರವನ್ನ ರೂಪಿಸ್ತಾ ಇದೆಯಾ ಅನ್ನೋ ಮತ್ತೊಂದು ಪ್ರಶ್ನೆ ಬರುತ್ತೆ. ಆದ್ರೆ ನಾನು ಮೊದಲೇ ಕೂಡ ಹೇಳಿದೆ, ಯಾವಾಗಲೂ ಕೂಡ ರಾಜಕೀಯ ಎದುರಾಳಿಗಳನ್ನ ದುರ್ಬಲಗೊಳಿಸೋಕೆ ಒಂದು ರೀತಿಯಾಗಿ ಮೃದು ಧೋರಣೆಯ ಅಸ್ತ್ರವನ್ನ ಬಳಸ್ತಾರೆ ರಾಜಕೀಯದಲ್ಲಿ ಅಂತ ಹೇಳಿ. ಹಾಗಾಗಿ JDS ಏನಾದರೂ ಮೃದು ಧೋರಣೆಯ ಅಸ್ತ್ರವನ್ನ ಬಳಸ್ತಾ ಇದೆಯಾ? ಮೋದಿ ಅಲಿಯನ್ನ ಕಟ್ಟಿ ಹಾಕೋಕೆ ಈಗ ಮೃದು ಧೋರಣೆ, ಆಗ ನಂತರ ಕಾಂಗ್ರೆಸ್ ಜೊತೆಗೆ ಭಾಜಪಾಗೆ JDS ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಶ್ರೀಕಂಠೇಗೌಡ್ರೆ, ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಪಕ್ಷದ ಮೇಲೇನೆ JDSಗೆ ನಂಬಿಕೆ ಜಾಸ್ತಿ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ದೇವೇಗೌಡರಿಗೆ, ಮಾಜಿ ಪ್ರಧಾನಮಂತ್ರಿಗಳಿಗೆ ಕಾಂಗ್ರೆಸ್ ಮೇಲೆ ನಂಬಿಕೆ ಜಾಸ್ತಿ, ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಮೇಲೆ ನಂಬಿಕೆ ಜಾಸ್ತಿ. ಇವರಲ್ಲಿ ಉಗ್ರಪ್ಪನವರು ಏನ್ ಮಾಡ್ತಾರೋ ಅದಕ್ಕೆ ನಿರ್ಧಾರವಾಗಿಬಿಟ್ಟಿದ್ದಾರೆ. ಇಲ್ಲ, ಒಳ್ಳೆ ವಿಚಾರ ಎತ್ತಿದ್ದೀರಿ. ನಮಗೆ ಕಾಂಗ್ರೆಸ್ ಎಷ್ಟು ದೂರನೋ ಬಿಜೆಪಿನೂ ಅಷ್ಟೇ ದೂರ, ಬಿಜೆಪಿ ಎಷ್ಟು ದೂರನೋ ಕಾಂಗ್ರೆಸ್ ಅಷ್ಟೇ ದೂರ. ಹಂಗಿದ್ರೆ ಇವತ್ತು ಅವಕಾಶ ಕಾಂಗ್ರೆಸ್ ಕೊಟ್ಟಿದ್ದು, ಬಿಜೆಪಿನೂ ಕೊಟ್ಟಿತ್ತು, ಆಯ್ಕೆ ಮಾಡಿದ್ದು ಬಿಜೆಪಿನ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಮಾತುಕತೆ 2015 ಆಗಸ್ಟ್ ತಿಂಗಳಲ್ಲಿ ಆದ ಒಂದು ರಾಜಕೀಯ ಅಲಯನ್ಸ್ ಇದು. ಆ ರಾಜಕೀಯ ಅಲಯನ್ಸ್ ಅನ್ನ ಇವತ್ತು ಬ್ರೇಕ್ ಮಾಡ್ಲಿಕ್ಕೆ ಏನೂ ಕಾರಣ ಇಲ್ಲ. ಮತ್ ಈ ಪಾಯಿಂಟ್ ಅನ್ನ ಯಾಕೆ ಹೇಳ್ತೀರಾ? ಕಾಂಗ್ರೆಸ್ ನಮ್ಮ ಜೊತೆಗೆ ಮುಂಚೆನೆ ಮಾತಾಡ್ಲಿಲ್ಲ, ಕೊನೆ ಮಾತಾಡಿ ಅವಿಶ್ವಾಸನೆ ಕೊಟ್ವಿ, ಇದಕ್ಕೆ ಉತ್ತರ ಕೊಟ್ಟೆ ಸರ್. ಆ ಮುಂಚೆನೆ ಕಾಂಗ್ರೆಸ್ ಅವ್ರು ಮಾತಾಡಿ ಪ್ರಪೋಸಲ್ ಅನ್ನ ಇಟ್ಟಿದ್ರೆ JDS ಪಕ್ಕ ಒಪ್ಕೊಳ್ತಾ ಇತ್ತು. ರೇವಣ್ಣ ಅವರೇ, ಸಕ್ಸಸ್ ಆಗ್ತಾ ಇತ್ತು. ನಿಮ್ಗೊಂದು ಆಳ್ವಾ ಸತ್ಯ ಹೇಳ್ತೀನಿ. ಕಳೆದ ಅಧಿವೇಶನದಲ್ಲೇ ಬಸವರಾಜ ಹೊರಟ್ಟಿಯವ್ರನ್ನ ನಾವು ಸಭಾಪತಿ ಮಾಡ್ತೀವಿ ಅಂತ ಅಂದ್ರು. ನಾವು ಸುಮ್ಮನಾಗ್ಲಿಲ್ವಾ? ನಾವೇನು ಉತ್ತೇಜಿತರಾಗ್ಲಿಲ್ಲ? ನಾವೇನ್ ಟೆಂಪ್ಟ್ ಆಗ್ಲಿಲ್ಲ? ಮುಂಚೆನೆ ನಮ್ ಜೊತೆ ನಿಮಿಷ ಅದನ್ನ ಮಾತಾಡ್ತಾ ಇದಾರೆ, ನಮ್ ಜೊತೆ ಆ ಜೊತೆಲೂ ಮಾತಾಡ್ಲಿಲ್ಲ ಅಂತಾರೆ. ಒಂದು ಅವಕಾಶ ನಾನು ಹೇಳೋದು, ಇವ್ರು ಉಪನಾಯಕರು, ಇದೇ ಹೊರಟ್ಟಿ, ನಾನೇ ಇದ್ದೀನಿ ಸಾಕ್ಷಿ, ಉಗ್ರಪ್ಪನೇ ಹೇಳೋದು ಬೇಕಾಗಿಲ್ಲ, ನಮ್ಮ ಹತ್ರನೇ ಬಂದು ನೀವು ಮಾಡ್ರಪ್ಪ, ನಾವು ಇದ್ದೀವಿ, ನಾವು ಮಾತಾಡಿದ್ದೀವಿ,
ಇದೇ ನಮ್ಮ ರೆಡ್ಡಿ ಇದ್ರವರು ಬಾಗೇಪಲ್ಲಿ ರೆಡ್ಡಿ MLC, ಯಾಕೆ ನೀವು ಇನ್ನೂ ಮಾಡ್ತಾ ಇಲ್ಲ, ನೀವು ಮಾಡಿ, ನಾವು ಇದ್ದೀವಿ, ನಾವು ದೊಡ್ಡವ್ರನ್ನ ಒಪ್ಪಿಸ್ತೀವಿ, ಮಾತಾಡಿದ್ದೀವಿ. ಯಾರಿಗೂ ಧೈರ್ಯ ಬರಲಿಲ್ಲ, ಉಗ್ರಪ್ಪನವ್ರಿಗೆ ಧೈರ್ಯ ಬಂತು ಈ ವಿಷಯದಲ್ಲಿ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಇವರು ಉಪನಾಯಕರು, ಇವ್ರ ನಾಯಕರು ಯಾರು? ಅಲ್ಲಿ ಫ್ಲೋರ್ ಲೀಡರ್ ಇವ್ರಿಗೆ ಹೊರಟ್ಟಿನೇ ಬಂದು ಮಾತಾಡಿರೋದು ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ನಾಯಕರು ಅವ್ರು ಸಂಧಾನಿಸ್ಕೊಳ್ತಾರೆ ಅನ್ನೋ ಒಂದು ನಾವು ನಂಬಿದ್ ನಿಜ, ಇಲ್ಲ ಅಂತ ಹೇಳಲ್ಲ. ದ್ರೋಹ ಮಾಡಿದ್ರು ಇರ್ಲಿ, ಅದೊಂದೇ ಅಲ್ಲ, ಜಾತ್ಯತೀತ ಶಕ್ತಿ ಒಂದು ಮಾತು ಹೇಳಿದ್ರಲ್ಲ, ಕಾಂಗ್ರೆಸ್ಸು ಮತ್ತೆ BJP ಸಮಾನಾಂತರ ಮೊನ್ನೆ 30ನೇ ತಾರೀಕು ನಾವು ಈ ಸೈನ್ ಹೇಳ್ಬಿಡ್ತೀವಿ. ಬಡಿಗೆ ಇದೇ ಪಜಿತೀರ, ನಮಗೆ ಸ್ವಲ್ಪ ಹೇಳ್ಬಿಡ್ತೀರಿ ನಮಗೆ ಪ್ಲೀಸ್, ಹೋಗ್ಲಿ ವಿಷಯ. ಇವರು 30ನೇ ತಾರೀಕು ನಾವೇನು ಸೈನ್ ಹಾಕಿ 14 ದಿವಸ 14 ಡೇಸ್ ಟೈಮ್ ಬೇಕು ನಾವು ಸೈನ್ ಹಾಕಿ ಕೊಡೋ ಹಿಂದಿನ ದಿವಸ ಕಾಂಗ್ರೆಸ್ಸು ಮತ್ತು BJP ನಮಗೆ ಸಮಾನಾಂತರ ದೂರ ಅಂತ ಹೇಳಿದಂಥ ಜನ ಇವತ್ತು ಜಾತ್ಯತೀತ ಅಂತ ಅವರ ಪಕ್ಷದ ಇದರಲ್ಲಿ ಹಾಕ್ಕೊಂಡಿರೋರು ಮತೀಯ ಪಕ್ಷದ ಜೊತೆಯಲ್ಲಿ ಸೇರ್ಕೊಳ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ನಮ್ಗೆ? ಇವ್ರಿಗೆ ಅದು ಯಾಕೆ ಅದು ಬೇಕಾಗಿದೆ? ಇವ್ರಿಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ಸೇರ್ಕೊಂಡ್ಬಿಟ್ಟು ಉಗ್ರಪ್ಪನವರು ಮುಗ್ಸಕ್ ನೋಡ್ಬಿಟ್ರ ಅಂತ ರಾಜ್ಯಸಭೆಯಲ್ಲಿ ಮಾಡಿದ್ದನ್ನ ನಮ್ಮ ರೇವಣ್ಣವರು ಒಂದು ಆರೋಪ ಮಾಡಿದ್ರು, ಮತೀಯ ಶಕ್ತಿಯ ಜೊತೆಗೆ ಮತೀಯ ಪಕ್ಷದ ಜೊತೆಗೆ ಅಂದರು. ಸಭಾಪತಿ ಉಪಸಭಾಪತಿ ರಾಜಕೀಯ ಪಕ್ಷದ ಹುದ್ದೆ ಅಲ್ಲ. ನಾನು ಪದೇ ಇಂದ ಹೇಳ್ತಾ ಇದ್ದೀನಿ, ಇದು ರಾಜಕೀಯ ಪಕ್ಷವನ್ನು ಮತ್ತು ರಾಜಕಾರಣವನ್ನು ಮೀರಿದ ಹುದ್ದೆ. ಇದು ಘನತೆ ಮತ್ತು ಗೌರವದ ಹುದ್ದೆ ಮತ್ತು ಸಭಾ ನಡವಳಿಕೆಯನ್ನು ನಡೆಸ್ತಕ್ಕಂಥ ಹುದ್ದೆ. ಅವರು ಯಾವುದೇ ರಾಜಕೀಯ ಪಕ್ಷ ಸಭೆಯಲ್ಲೂ ಹೊಂದಾಣಿಕೆ ವಿಷಯದಲ್ಲಿ JDS ಅನ್ನ ಯಾವ ನಿಲುವು ಇಲ್ಲ, ಅದು ಅವಕಾಶವಾದಿ. ಯಾವ ಕ್ಷೇತ್ರಗಳಲ್ಲಿ ಹೆಂಗ್ ಬರುತ್ತೋ ಹಂಗಂಗ ಆಯಾ ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುತ್ತೆ. ನಿಮ್ದು ಒಂದು ನಿಲುವು ಇಲ್ಲ ಸರ್. ನಿಲುವು ಅಂದ್ರೆ ಒಂದ್ಸಲ ಕಾಂಗ್ರೆಸ್ ಜೊತೆಗೆ ಹೋಗ್ತೀರಾ, ಒಂದ್ಸಲ BJP ಜೊತೆಗೆ ಹೋಗ್ತೀರಾ. ಸರ್ ಹೋಗ್ತೀವಿ ಅಂದ್ರೆ ಹೋಗದೆ ಇರಕ್ಕಾಗದೇ ಇಲ್ಲ. ನೀವೇನ್ ತಿಳ್ಕೊಬೇಕು, BBMP ಬಂತು. BBMP ನಮ್ಮ BBMP ಯಾರು ಬಂದ್ರು ಸಹಿ, ಯಾರು ಬಂದ್ರು ಹಾಕ್ಲೇಬೇಕಲ್ಲ, ಮತ ಹಾಕದೇ ಇರಕ್ಕಾಗಲ್ವಲ್ಲ. ನಮ್ಮ ಪ್ರಶ್ನೆ ಉತ್ತರ ಇಲ್ಲಿ BBMP ಸದಸ್ಯರ ಮತ ಹಾಕ್ಲೇಬೇಕಲ್ಲ. ಈಗ ಹೊರಟ್ಟಿಯವ್ರ ಮೇಲೆ ಇವ್ರು ಲೋಪ ಕೊಟ್ಟರು. ಹೊರಟ್ಟಿಯವರೇ ನಿಮ್ಗೆ ಅವತ್ತು ರಂಗಣ್ಣವ್ರಿಗೆ ಇದೇ ಟಿವಿನಲ್ಲಿ ಕೂತು ಮೊನ್ನೆ ನಮ್ಮ ಸಭೆಯಲ್ಲಿ ಇದ್ದಾಗ ನೇರವಾಗಿ ಮಾತಾಡಿದ್ರು. ಹೊರಟ್ಟಿಯವ್ರು ಹೇಳಿದ್ವಿ ನಾವು, ಇಲ್ಲ ನೋ ಕ್ವಶನ್, ನಾವು ಏನು 2016ರಲ್ಲಿ ಒಂದು ರಾಜಕೀಯ ಅಲಯನ್ಸು ಸಭಾಪತಿ ಉಪಸಭಾಪತಿ ಹುದ್ದೆ ಇದೆಯೋ ಅದನ್ನೇ ಮುಂದುವರಿಸಿ. ಕಾಂಗ್ರೆಸ್ ಯಾವ ಧೈರ್ಯದ ಮೇಲೆ ಹೋಯ್ತು ಗೊತ್ತಿಲ್ಲ. ಈಗ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿಗೆ ಪರಮೇಶ್ವರಿಗೆ ಮುಖಭಂಗ ಆಗಿದೆ. ಯಾರಿಂದ? ಇವರೇ ಮಾಡ್ಕೊಂಡಿದ್ದು. ಇವ್ರ ಪಕ್ಷದಲ್ಲೇ ಯಾವ ಅವಿಶ್ವಾಸ ನಿರ್ಣಯ ತರೋದು ಏನಿತ್ತಲ್ಲಿ? ಯಾಕೆ ಹೋಗ್ಬೇಕಾಯ್ತು? ಇತ್ತು. ಆದ್ರೆ ಒಂದು ಹೇಳ್ತೀನಿ, ಇವತ್ತು ಅವರು ನಾನು ಆ ಹೌಸಿನ ಸದಸ್ಯ ಮಾತನಾಡ್ತಾ ನಾನು ಇವರು ಶಂಕರಮೂರ್ತಿಗಳು ಇವತ್ತು ನಾವೊಂದು ಅಪಾದನೆ ಮಾಡಿದ್ವಿ. ಏನು ಅವ್ರ ಆಫೀಸಲ್ಲಿ ಇವತ್ತಿಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಫೋಟೋ ಇಲ್ಲ. ಒಬ್ಬ ರಾಜ್ಯದ ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಅದೊಂದಲ್ಲ ಇನ್ನೊಂದು ಹೇಳ್ತೀನಿ. ಸಭಾಪತಿಗಳು ಹಾಕೋಬೇಕಂತ ಇಲ್ಲ ಬಿಡ್ರಿ, RSS ಹಾಕೋಬೇಕ್ರಿ. ರಾಷ್ಟ್ರಪತಿ RSS ಬರುತ್ತಲ್ಲ, ಅವ್ರ ಮನೇಲಿ ಹಾಕೋಬಹುದು. ಗವರ್ಮೆಂಟ್ ಆಫೀಸ್ ರೀ, ಇಟ್ ಇಸ್ ನಾಟ್ ಹಿಸ್ ಓನ್ ಆಫೀಸ್, ಅವ್ರ ಮನೆ ಅಲ್ಲ. ಮುಖ್ಯಮಂತ್ರಿಗಳ ಭಾವಚಿತ್ರ ಹಾಕ್ಬೇಕಿತ್ತು. ಅಂಬೇಡ್ಕರ್ ಫೋಟೋ ಹಾಕೋಕೆ ಬೇಡ್ಕೊಂಡಿದ್ದಾಯ್ತು. ಅಪ್ಪನಿಗೆ ಎಷ್ಟು ಸಾರಿ ಮಾತಾಡಿದೀವಿ. ಅಂಬೇಡ್ಕರ್ ಫೋಟೋ ಹಾಲ್ನಲ್ಲಿ ಹಾಕಿರ್ಲಿಲ್ಲ ಇವರು. ಇದನ್ನ ಸಂವಿಧಾನ ಒಪ್ಪುವಂತ ವ್ಯಕ್ತಿಗಳು ಇವರು. ಅಂಬೇಡ್ಕರ್ ಫೋಟೋ ಹಾಕಿರಲಿಲ್ಲ. ಕುಮಾರಸ್ವಾಮಿ ಅವರು ಸೇರ್ಕೊಂಡು ಉಗ್ರಪ್ಪನವರನ್ನ ಮಟ್ಟ ಹಾಕ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ರ ಅಂತ ಈ ವಿಷಯದಲ್ಲಿ ಅದಕ್ಕೆ ಅವರು ಅವಕಾಶವಾದಿ ರಾಜಕಾರಣ ಮಾಡಿದ್ದಾರೆ. ಹೇಳೋದು ಜಾತ್ಯತೀತ ಕಾಂಗ್ರೆಸ್ನವರು. ನೀವು ಯಾವಾಗ ಮೆಜಾರಿಟಿ ನಿಮ್ಗೆ ಸ್ವಂತ ಇತ್ತು ಆಗ ಮೂವ್ ಮಾಡ್ಬೇಕು. ನೀವು ನಿಮ್ ಬಹುಮತನೇ ಇಲ್ದೆ ನೀವ್ ಯಾಕೆ ಮೂವ್ ಮಾಡಿದ್ರಿ?
ಅಲ್ಲ ಸರ್, ನಂಬಿಸಿ ಕತ್ ಕೊಯ್ದ್ರೆ ಇನ್ನೇನ್ ಮಾಡಕ್ ಯಾರು ನಂಬಿಸಿದ್ದಾರೆ ಸರ್? ಹೇಳು. No, 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 no. ಇದ್ದಿದ್ದವ್ರೆ ಅಂತ ನಮ್ಮಿಂದ ಹೇಳು. ಯಾರು ನೀವೇ ನಂಬಿಸಿಲ್ಲ, ನೀವೇ ಯಾರು ಕೇಳ್ಬೇಕು ಮಾಡ್ಕೊಟ್ಟಿಲ್ಲ. ಗೌಡ್ರೆ. ಇವ್ರು ಭ್ರಮೆ. ನಾವು ಇವ್ರು ಭ್ರಮೆ ಎಲ್ಲಿ ಬಂತು? ಫೇಲ್ಯೂರ್ ಆದ್ಮೇಲೆ ಡಿಪೆಂಡ್ ಮಾಡ್ಕೊಳಕ್ ಹೇಳ್ತಿರೋ ನೆಪಗಳಷ್ಟೇ. ಫಿಸಿಕಲಿ ಬಂದು ಯಾರು ಯಾವ ಕಾರಣ ಕೇಳಿಲ್ಲ. ಮಾತಾಡಿದ್ರೆ No, no, no. ಮಾಡಿದ್ದು No, ನಮ್ no, ಜೊತೆ no ಡಿಸ್ಕಷನ್ question. ಮಾಡಿದ್ರು. ಅತ್ಯಂತ ಇವತ್ತು ಯಾರ್ಯಾರು ಬಂದಿದ್ರು? ಹೊರಟ್ಟಿ ರೆಡ್ಡಿ ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ ಬೇಕಾಗಿದ್ದೆಷ್ಟು ಸರ್, ಎರಡು ನೀವು ಅವಿಶ್ವಾಸ ನಿರ್ಣಯ ತರಕ್ಕೆ ಕಾರಣ ಕೇಳಿದ್ರಲ್ಲ ಸರ್. ಸರ್, ನಮ್ಮ ಒಂದು ಕುಮಾರಸ್ವಾಮಿ ಫೋಟೋ ಅವರು- ಹಾಕಿಲ್ಲ. ಅದೊಂದೇ ಅಲ್ಲ, ನಮ್ಮ ಶಾಸಕಾಂಗ ಸಭೆಯಲ್ಲಿ ಕರಪ್ಷನ್ ಇದು ತಪ್ಪಲ್ಲ. ಇನ್ನು ಹೇಳ್ತಾ ಇದ್ದೆ, ನಿಲ್ಲಿಸ್ಬಿಟ್ರೆ ಒಂದ್ ನಿಮಿಷ. ಮಹಾತ್ಮ ಗಾಂಧಿ ಶಾಸಕಾಂಗ ಸಭೆಯಲ್ಲಿ ಸ್ಟ್ಯಾಚು ಕುಮಾರಸ್ವಾಮಿ ಅವರು ಹೊರಟ್ಟಿವ್ರನ್ನ ನೇರವಾಗಿ ಕೇಳಿದ್ರು. ಮಹಾತ್ಮ ಗಾಂಧಿ ಸ್ಟ್ಯಾಚು ಮಾಡೋದ್ರಲ್ಲಿ ಎಷ್ಟಕ್ಕೆ ಇದು ಬಂದಿತ್ತು, ಟೆಂಡರ್ ಬಂದಿತ್ತು, ಅದನ್ನ ಬಿಟ್ಟು ಬೇರೆ ಟೆಂಡರ್ ಕೊಟ್ಟು ಅದನ್ನ ಮಾಡಿಸಿರೋದ್ರದ್ದು 27 ಅಡಿ ಇದನ್ನ ಮೂರ್ತಿ ಮಾಡ್ತಾರೆ ಅಂತ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಯಾರು ಕೊಟ್ಟಿಲ್ಲ. ಸಂಪೂರ್ಣವಾದಂತಹ ಜವಾಬ್ದಾರಿ ಇಲ್ಲ ಇಲ್ಲ ಇಲ್ಲ. ಹೌದು ನೋಡಿ, ಆಮೇಲೆ ನೀರು ಸಪ್ಲೈಗೆ ತನ್ನ ಮಗನ ಹೆಸರಿನಲ್ಲಿ ಇವೆಲ್ಲ ಕಾರಣಗಳಿದೆ ಸರ್, ಇವೆಲ್ಲ ಕಾರಣಗಳಿದೆ. ಬೇಡ, ಅದು ಯಾವುದು ಬೇಡ ಅಂದ್ರು ಹೌಸ್ ನಡೆಸ್ತಿದ್ದ ರೀತಿ ನಮಗೆ ಇಷ್ಟ ಆಗಿರಲಿಲ್ಲ. ಒಂದು ಎರಡನೇದು ಇವತ್ತು ಹೇಳ್ತಾರೆ, ಹೌಸಲ್ಲಿ ಹೇಳ್ತಾರೆ But ಹಂಗಿದ್ರೆ ಇಡೀ ಕಾಂಗ್ರೆಸ್ನವರೇ ಹೇಳಿದ್ರು. ಕಾಂಗ್ರೆಸ್ನವರೇ ಒಂದ್ ಹೇಳ್ಬಿಡ್ತೀನಿ ಒತ್ಕೊಳ್ಳೇಬೇಕು ಅವರು. ಒಂದ್ ಹೇಳ್ಬಿಡ್ತೀನಿ. ಇವತ್ತು ಹೇಳಿದ್ರು ಇವ್ರು ಅವ್ರ ಪಕ್ಷಾತೀತವಾಗಿರ್ಬೇಕು ಅಥವಾ ರಾಜಕೀಯದಿಂದ ದೂರ ಇರಬೇಕು ಅಂದ್ರೆ ನಾನು ₹5 ಮೆಂಬರ್ ಈಗಲೂ ಇದ್ದೀನಿ ಅಂತ ಆಲೋಚನೆ ಮಾಡ್ತಾರೆ. ಇವತ್ತು ಅವಿಶ್ವಾಸ ನಿರ್ಣಯದ ಸಮಯದಲ್ಲೇ ಅವ್ರಿಗೆ ಕೊಟ್ಟಂಥ ಮಾತು, ನಾನು ₹5 ಮೆಂಬರ್ ಸರ್ RSSನವನು. ನಾನು ಅದನ್ನು ಹೇಳ್ತೇನೆ. ವಿಮಲಾ ಗೌಡರು ತೀರ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಸಂತಾಪ ಸೂಚನೆ ಮಾಡುವಾಗ ಚೇರಲ್ಲಿ ಕೂತ್ಕೊಂಡು ನಾನು ವಿಮಲಾ ಗೌಡರು ಈ ರಾಜ್ಯದಲ್ಲಿ ಬಸ್ಸಲ್ಲಿ ಓಡಾಡಿದ್ದೀವಿ ಪಕ್ಷ ಸಂಘಟನೆಗೆ ಅಂತ ಮಾತಾಡಿದ್ರೆ ನಿಮಗೆ ಹೇಳ್ಬೋದು, ನಮಗೆ ಹೇಳ್ತಾರೆ ಯಾವ್ದಕ್ಕಿದೆ ಕಾನೂನು ಏನಕ್ಕಿದೆ ಹಂಗಾದ್ರೆ 165 ಏನ್ ಹೇಳುತ್ತೆ? ಇಡೀ ಕಾಂಗ್ರೆಸ್ನವ್ರ ಜವಾಬ್ದಾರಿ ತಗೊಳ್ಬೇಕಾಗಿತ್ತು. ಪಾಪ ಉಗ್ರಪ್ಪನವ್ರ ಮೇಲೆ ಯಾಕೆ ಹಾಕೋದಿಲ್ಲ? ಯಾರು ಹೇಳಿದ್ರು? ನೀವು ಮಾತಾಡ್ತಾ ಇದ್ರೆ ನಾನು ಹಾಕಂತ ಒಳ್ಳೆ ಕಥೆ ಆಯ್ತು. ಯಾರು ಮಾಡಿದ್ರು ಹೇಳಿ, ಒಬ್ಬರ ಮೇಲೆ ಅವಿಶ್ವಾಸ ನಿರ್ಣಯ ಮಾಡ್ಬೇಕಾದ್ರೆ ಹೌಸಲ್ಲಿರೋ ಪ್ರಿವಿಲೇಜ್ ಅದು. ಅದನ್ನ ಇವರೇ ಮಾಡಿದ್ರು, ನಾವು ಮಾಡಿದ್ದೀವಿ, ನಾವೇ ಇಳಿಸ್ಬೇಕು ಅಂತ ಏನೋ ಇದೆಯಾ? ಏನ್ ಕಾನ್ಸ್ಟಿಟ್ಯೂಷನ್ ಮುಖ್ಯಮಂತ್ರಿಗಳು ಪರಮೇಶ್ವರ್ ಗರಮೆ ಆಗಿಲ್ಲ ಅವ್ರ ಮೇಲೆ. ಯಾಕೆ ಗರ್ಮ ಆಗ್ತಾರೆ? ಯಾವತ್ತೂ ಆಗಿಲ್ಲ. ಮಧ್ಯಾಹ್ನ ಜೊತೆ ಕಾಫಿ ಉಡ್ಕೊಂಡು ಮಾತಾಡಿದೀವಿ. ಗರ್ಮೆ ಅವರು ತರಾಟೆಗೆ ತಗೊಂಡಿದ್ದು ಆಯ್ತು, ಆ ತರಾಟೆ ಪ್ರಕ್ರಿಯೆ ಮುಂದುವರಿತಾ ಇರೋದು ಸತ್ಯ. ಚರ್ಚೆಯನ್ನ ಮಾಡ್ತೀನಿ ನಾನು. ಮೃದು ಧೋರಣಿ ಅಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಮೃದು ಧೋರಣಿ ಅಸ್ತ್ರವನ್ನ JDS ಬಳಸ್ತಾ ಇದೆಯಾ ಸರ್? ರಾಜಕೀಯವಾಗಿ ಎದುರಾಳಿಗಳನ್ನ ದುರ್ಬಲಗೊಳಿಸೋಕೆ ಒಂದು ಅಸ್ತ್ರವನ್ನ ಬಳಸ್ತಾರೆ. JDS ಆ ಅಸ್ತ್ರವನ್ನ ಬಳಸ್ತಾ ಇದೆಯಂತ, ಮೃದು ಧೋರಣೆಯ ಅಸ್ತ್ರವನ್ನ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈ ಬೆಳವಣಿಗೆ ಹೇಳ್ತಾನೆ. ನೀವು ದೇವೇಗೌಡರು ಎಲ್ಲ ಹೇಳ್ತಂದ್ರಿ, ಕುಮಾರಸ್ವಾಮಿ ಅವ್ರನ್ನೆಲ್ಲ ಹೇಳ್ತಂದ್ರಿ. ಇವರು ಅವಿಶ್ವಾಸ ನಿರ್ಣಯ ಕೊಟ್ಟ ದಿನವೇ ಸಭಾಪತಿಗಳು ನಮ್ಮನ್ನು ಕರೆಸಿದ್ರು. ನಾವೆಲ್ಲ ಹೋದ್ವಿ 8 ಜನ. ನಾನು, ಪುಟ್ಟಣ್ಣವರು, ಮರುತಿಬ್ಬೇಗೌಡರು, ಸಂದೇಶ್ ನಾಗರಾಜು, ರಮೇಶ್ ಬಾಬು ಅವರು, ಒಂದು 8 ಜನ ಅವರು ಶಾಸಕರು ಅವಿಶ್ವಾಸ ನಿರ್ಣಯ ತಂದಿದ್ದಾರೆ. ನೀವು ರಾಜೀನಾಮೆ ಕೊಡಿ ಅಂದರೆ ಇವತ್ತೇ ಕೊಟ್ಬಿಡ್ತೀವಿ ಅಂದರು. ನಾವು ಹೇಳಿದ್ವಿ, ಸರ್ ಇದು ನಮ್ಮ ವ್ಯಾಪ್ತಿಗೆ ಮೀರಿತ್ತು. ನೀವು ದೇವೇಗೌಡರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಂದ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ, ಅವರಿಬ್ಬರು ಏನು ಅಭಿಪ್ರಾಯ ಕೊಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಸರ್. ಸರ್ ಅದೆಲ್ಲ ಆಯ್ತು, ಅದೆಲ್ಲ ಆಗೋಯ್ತು. ನಾನು ಕೇಳ್ತಾ ಇರೋದು, ಬಿಜೆಪಿ ಈಗ ಪ್ರಬಲವಾಗಿರುವಂತ ಎದುರಾಳಿ. JDSಗೂ ಕಾಂಗ್ರೆಸ್ಗೂ ಮೋದಿ ಅಲೆಯನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು. ಅದಕ್ಕೆ ಈಗ ಮೃದು ಧೋರಣೆಯನ್ನ ತಾಳಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೆ ಹೋಗಬೇಕು ಅನ್ನೋ ಪ್ಲಾನ್ ಇಲ್ಲ. ಸಾಂದರ್ಭಿಕವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಾವು ಸಭಾಪತಿ ಚುನಾವಣೆ ವಿಚಾರದಲ್ಲಿ, ಅವಿಶ್ವಾಸದ ವಿಚಾರದಲ್ಲಿ ರಾಜಕಾರಣ ಖಂಡಿತ ಮಾಡಿಲ್ಲ. ಡೇ 1ನಲ್ಲೇ ಶಂಕರಮೂರ್ತಿ ದೇವೇಗೌಡ ಫೋನ್ ಮಾಡಾಗ ಹೇಳಿದ್ರು, ಇಲ್ಲಪ್ಪ ನಿಮ್ಮ ಮೇಲೆ ನಮ್ದು ಯಾವುದೇ ವಿಶ್ವಾಸ ಇಲ್ಲ, ನೀವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಪ್ಪ, ಸರಿಯಾಗಿ ಕೆಲಸ ನಿಮ್ಮ ಪಕ್ಷದಲ್ಲಿ ಆಂತರಿಕ ಗಲಾಟೆಗಳು ನಡೆದು ಎಲ್ಲೋ ಒಂದಿಷ್ಟು ಡ್ಯಾಮೇಜ್ ಆಗಿದೆ. ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋ ಭಯ ನಿಮ್ಮಲ್ಲಿ ಕಾಡ್ತಾ ಇದೆ. ಆ ಭಯದಿಂದ ಈಗಿನಿಂದಲೇ ಬ್ರಹ್ಮಾಸ್ತ್ರಗಳನ್ನ ಬಳಸ್ಕೊಳ್ಳಕ್ಕೆ JDS ನನ್ನ
ಸೈಲೆಂಟ್ ಆಗಿ ನಮ್ ಜೊತೆಗೆ ಇರ್ಲಿ ಅನ್ನೋದನ್ನ ಸಾಫ್ಟ್ ಕಾರ್ನರ್ ಇಟ್ಕೊಳ್ತಾ ಇದ್ದೀರಾ ಅಂತ. ಖಂಡಿತ ಇಲ್ಲ. ಯಾಕೋ ಹಾಗೆ ತೋರಿಸ್ತಾ ಇದ್ದಾರೆ. JDS ನ ಇದು ಅವರ ನಿಲುವೇ ಬೇರೆ, ನಮ್ ನಿಲುವೇ ಬೇರೆ. ಇದು ಸಭಾಪತಿಗಳ ಇದರಲ್ಲಿ ಒಂದು ನಿರ್ಣಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಉಪಾಧ್ಯಕ್ಷರು ಏನಂತಾರೆ ಅಂದ್ರೆ ಅವರ ಒಂದು ಮಾತುಕತೆ ಇದರಲ್ಲಿ ಆಗಿರುವಂತದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಮತ್ತು ಒಂದು ನಾನು ಹೇಳಿದಂಗೆ ಸಭಾಪತಿಗಳನ್ನ ಅವಿಶ್ವಾಸ ನಿರ್ಣಯ ತಂದು ಇಳಿಸುವಂಥದ್ದು ಒಳ್ಳೆಯ ಲಕ್ಷಣಗಳಲ್ಲ ಅನ್ನೋದು ಗೊತ್ತು. ಅದರಿಂದ ಅವರಿಗೆ ದೇವೇಗೌಡರು ಈ ದೇಶದ ಪ್ರಧಾನಿ ಆದಂಥವ್ರು ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ತಪ್ಪು ದಾರಿ ಆಗುತ್ತೆ, ಮಾಡಬಾರ್ದು ಅನ್ನೋದು ಒಂದು ನಿರ್ಣಯ ತೆಗೆದಿರ್ತಾರೆ. ಮತ್ತೆ ಹೇಳಿದಾರಲ್ಲ, ಹೊರಟ್ಟಿಯವ್ರನ್ನೇ ಇವತ್ತು ಸಭಾಪತಿ ಮಾಡ್ತೀನಿ ಅಂದ್ರು ಸಹ ಒಪ್ಪಿಲ್ಲ ಅಂತ ಹೇಳಿದ್ರೆ ಇದು ಯಾವುದೇ ರಾಜಕೀಯ ಉದ್ದೇಶ ಇರಲಿಲ್ಲ, ನಾವ್ ಯಾವ್ದು ಆ ತರ ಇರ್ಲಿಲ್ಲ, ನಾವು ಇದ್ ಮಾಡಿದ್ವಿ, ಮಾತುಕತೆ ಆಡಿದ್ವಿ. ಒಪ್ಪಂದಗಳು ಯಾಕೆ ಬಂತು? ಒಪ್ಪಂದಗಳು ರಾಜಕೀಯ ಅಲ್ವಾ? ರಾಜಕೀಯ ಮಾಡಿಲ್ಲ ಅಂತಾರೆ ಶ್ರೀಕಂಠ. 2015ರಲ್ಲಿ ಸರ್ ಅದಾಯ್ತು. ನಿಮ್ಮ ಒಪ್ಪಂದಗಳು ಏನೇನಾಯ್ತು ಅಂತ ರಾಜ್ಯ ನೋಡಿದೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಒಳ್ಳೆ ಕಥೆ ಆಯ್ತು, ಜನ ಮರ್ಸ್ಬಿಟ್ಟವ್ರ. ನಿಮ್ಮ ಒಪ್ಪಂದಗಳು ಏನೇನು ನಿಲ್ತವೆ ಮರ್ಸ್ಬಿಡ್ತಾರ. ಎಲ್ಲ ಬಂದರೆ ಕೇಳಿದ್ದೀರಿ. ಕೇಳ್ತಾ ಇರುವಂತ ಪ್ರಶ್ನೆ ಸಿಂಪಲ್, ರೇವಣ್ಣ ಅವರೇ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಇದರಲ್ಲಿ ರಾಜಕೀಯ ಇಲ್ಲ ಅಂತ ಇರ್ತಾರೆ. ಸಭಾಪತಿ ವಿಷಯದಲ್ಲಿ, ಉಪಸಭಾಪತಿ ಆಯ್ಕೆ ವಿಷಯದಲ್ಲಿ ರಾಜಕೀಯ ಇಲ್ಲ ಅಂತ. ಹಾಗಿದ್ರೆ 2 ತಿಂಗಳಾದ ನಂತರ ಸಭಾಪತಿಗಳನ್ನಾಗಿ ಬಸವರಾಜ ಹೊರಟ್ಟಿಯನ್ನ ಮಾಡ್ತೀನಿ ಅಂತ ಒಪ್ಪಂದ ಮಾಡೋದು ಯಾಕೆ? ಮೇಯರ್ ಅಲ್ಲಿ ನಾವು ಮೈತ್ರಿ ಆಗ್ತೀವಿ ಅಂತ ಹೇಳಿದ್ದು ಇದು ರಾಜಕೀಯ ಅಲ್ವಾ? ಇಲ್ಲಿ ಒಪ್ಪಂದ ಮಾಡ್ಕೊಳ್ಳೋಕೆ ರಾಜಕೀಯ. ಎರಡು ವಿಚಾರಗಳನ್ನು ಉತ್ತರ ಕೊಡ್ತೀನಿ. ಒಂದೇನ್ ಹೇಳಿದ್ರಿ, ಎಂತ ಒಪ್ಪಂದ ಇದು ಅಂದ್ರಿ. ಅವತ್ತು ಕಾಂಗ್ರೆಸ್ನ ವಿಧಾನ ಪರಿಷತ್ತಿನ ಸದಸ್ಯರು ಹಳೇದು ಹೋಗ್ತಾ ಇಲ್ಲ ಸರ್, ಹಳೆಯಲ್ಲ ಸರ್, ಕೇಳಿ ಸರ್, ಕೌನ್ಸಿಲ್ ನ ಪರಿಸ್ಥಿತಿ ಕೇಳಿ ಸರ್. ಅವತ್ತು ಕಾಂಗ್ರೆಸ್ ಸಂಖ್ಯೆ ತೀರಾ ಕಡಿಮೆ ಇತ್ತು. ಈಗ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅಷ್ಟೇ ಸಂಖ್ಯೆ ಕ್ರಮೇಣ ಇಂಪ್ರೂವ್ ಆಗಿರೋದು. ಯಾರ ಜೊತೆ ಕೂಡಿಸಿದ್ರು ಅಧಿಕಾರಕ್ಕೆ ಬರೋಂಥ ಸಂದರ್ಭ ಸಭಾಪತಿ ಇರಲಿಲ್ಲ. ಇದು ತಮ್ಮ ಮನಸ್ಸಲ್ಲಿರಲಿ. ಒಂದು. ಎರಡನೇದು, ಈಗೇನು ಹೇಳ್ತಾ ಇದ್ದೀರಿ ನೀವು? ಏನು ಎರಡನೇ ನಿಮ್ಮ ಪ್ರಶ್ನೆ? ಮೇಯರ್ ಅಲ್ಲಿ ಎಸ್ BBMP ಇದರಲ್ಲಿ ನಾವು ಈಗ ಬಿಜೆಪಿ ಜೊತೆ ಅಲ್ಲ, ಹೊರಟ್ಟಿಯವ್ರನ್ನ ಮುಂದೆ ಸಭಾಪತಿ ಮಾಡ್ತೀವಿ 2 ತಿಂಗಳು. ಇಲ್ಲಿ ಕೇಳಿ, ಇವ್ರು ಏನ್ ಹೇಳಿದ್ರು ಇವತ್ತು ಬೆಳಿಗ್ಗೆ, ನೆನ್ನೆವರೆಗೂ ಉಪಸಭಾಪತಿ ಕೊಡ್ತೀವಿ ಅಂತಿದ್ರು. ಅದು ನಮ್ಮಂತಲ್ಲ, ಅವರಂತಲ್ಲೇ. ಇವತ್ತು ಬೆಳಿಗ್ಗೆ ದಿಢೀರ್ನ ಬಂದೆ ಅಣ್ಣ, ಧನ್ಯವಾದ. ನೆನ್ನೆ ಸಂಜೆ ಟಿವಿನಲ್ಲಿ ಬಂದ್ಬಿಡ್ತದೆ ಅಣ್ಣ, ಹೇಳ್ತೀನಿ ಅಣ್ಣ, ಮರೆ ಮಚ್ಚದೇನಿರ್ತದೆ. ನಿನ್ನೆ ಸಂಜೆ ರಾಜ್ಯಾಧ್ಯಕ್ಷ ಪರಮೇಶ್ವರ್ ಪ್ರೆಸ್ ಮೀಟ್ ಮಾಡಿದ್ರು. ನಾವು ಬಸವರಾಜ ಹೊರಟ್ಟಿಯವರಿಗೆ ಸಭಾಪತಿ ಹುದ್ದೆನ ಬದಲು ತಯಾರಿದ್ದೇವೆ. ಬೆಳಗ್ಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಇಲ್ಲಪ್ಪ ಹೊರಟ್ಟಿ ನಿನಗೆ ಸಭಾಪತಿ ಮಾಡ್ಬಿಡ್ತೀವಿ ಅಂತೇಳಿ. ನೇರವಾಗಿ ಕುಮಾರಸ್ವಾಮಿ ಅವರು ಹೊರಟ್ಟಿಯವ್ರನ್ನ ಕೇಳಿದ್ರು, ಏನು ನಿಮಗೆ ಮುಖ್ಯಮಂತ್ರಿಗೆ ಫೋನ್ ಮಾಡಿದ್ರಲ್ಲ? ಮಾಡಿದ್ರು, ಆದರೆ ನನಗೆ ಇಷ್ಟ ಇಲ್ಲ. ನಾವು ಇವತ್ತು ಆಗಿರ್ತಕ್ಕಂಥ ಆ ಸಭಾಪತಿ ಉಪಸಭಾಪತಿ ಹುದ್ದೆಯ ಏನು ಅಲಯನ್ಸ್ ಇತ್ತು ಅದನ್ನು ಬ್ರೇಕ್ ಮಾಡೋದು ಬೇಡ ಹೊರಟ್ಟಿಯವ್ರು ಹೇಳಿದ್ರು. ಈಗ ಇವ್ರು ಹೇಳಿದ್ದಿರ್ಬೋದು, ನಾನು ರಾಜ್ಯಪಾಲರಾಗಿ ಮುಂದೆ ಹೋಗ್ತೀನಿ, ಮುಂದಿನ ಅವಕಾಶ ಸಭಾಪತಿ ನೀವು ತಗೊಳ್ಳಿ, ಉಪಸಭಾಪತಿ ನಮಗೆ ಅಂತ ಅಂದಿರ್ಬೋದು. ಅದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲೂ ಒಂದ್ ಕಡೆ ಮಾತಾಡ್ತಾರೆ, ಇನ್ನೂ ಒಂದ್ ಕಡೆ ಮಾತಾಡ್ತಾರೆ. ಖಾಲಿ ಬಿಡೋ ಪ್ರಶ್ನೆ ಇಲ್ಲ. ಮುಂಚೆ ನಮ್ ಜೊತೆಗೆ ಮಾತಾಡ್ಲಿಲ್ಲ ಅನ್ನೋದು ರಾಜಕೀಯ ಅಲ್ಲ. ಮಾತಾಡ್ಲಿಲ್ಲ ಅಂತಲ್ಲ, ಅವ್ರು ಸಭಾಪತಿ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ, ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ, ಪಕ್ಷಾತೀತ ಅಂತ ಹೇಳಿ ಒಪ್ಪಂದಗಳನ್ನ ಥಿಂಗ್ಸ್. ಅವರೇನ್ ಹೇಳಿದ್ರು, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವ ಮೊದಲು ಅವ್ರು ತಿಳಿಸಿದ್ವಿ ಅಂದ್ರು. ನೋ ಅಂದೆ ನಾನು. ಬೇಡ ಅಂತಿದ್ವಿ. ಎಲ್ಲರೂ ಕೂಡ ನೀವು ಅನುಭವಿಸ್ತಾರೆ ರಾಜಕೀಯದಲ್ಲಿ, ನಂಗೆ ಗೊತ್ತಿದೆ. ಇದು ರಾಜಕೀಯ ಅಲ್ಲದೆ ಇನ್ನೇನು ಸರ್? ಇದು ರಾಜಕೀಯನೇ, ರಾಜಕೀಯ ಅಲ್ಲ ಅಂತ ಯಾರು ಹೇಳಿದ್ರು? ಸಭಾಪತಿ ಉಪಸಭಾಪತಿ ಜನ ಏನು ಕೇಳಿದ್ರೆ ಆ ಕಡೆ ಸ್ವಲ್ಪ ಹೇಳಿ ಸರ್, ಹೇಳಿ ಹೋಗಿ ಝೀರೋ ಹೆಂಗಾದ್ರು ಉಗ್ರಪ್ಪನವ್ರು ಅಂತ ಹೇಳ್ತಾ ಇದ್ರು. ಯಾರು ಹೀರೋ ಝೀರೋ ಆಗಿದ್ದು ದೇವೇಗೌಡರು ಝೀರೋ, ರಾಜ್ಯ ಆಳ್ಲಿಲ್ವಾ, ಪ್ರಧಾನಿ ಆಗ್ಲಿಲ್ವಾ, ಯಾರು ಝೀರೋ ಇಲ್ಲ. ಈ ರಾಜಕೀಯದಲ್ಲಿ ಯಾರು ಝೀರೋ ಇಲ್ಲ, ಯಾರು ಹೀರೋ ಇಲ್ಲ. ಆಯಾ ಸಂದರ್ಭದಲ್ಲಿ ಸಮಯದಲ್ಲಿ ಆಗುವಂತ ಘಟನಾವಳಿಗಳ ಮೇಲೆ
ವಿಷಯಗಳು ಹೊರಬರ್ತವೆ. ಅದನ್ನ ಬಿಟ್ರೆ ಯಾವುದು ಶಾಶ್ವತ ಅಲ್ಲ. ಎಸ್ 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 ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಕಾರ್ಯಕ್ರಮ ಇಷ್ಟೊತ್ತು ನನ್ನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಈಗ ದೋಸ್ತಿ, ನಾಳೆ ಕುಸ್ತಿ, ಇದು ನಡೀತಾನೆ ಇರುತ್ತೆ. ಇದೇ ರಾಜಕೀಯ. ಈಗ ನಡೀತಾ ಇರೋದನ್ನು ರಾಜಕೀಯ. ಯಾವಾಗ ಎಲ್ಲಿ ಹೋಗುತ್ತೆ, ಯಾವಾಗ ಕವಲ್ ಹೊಡೆಯುತ್ತೋ ಗೊತ್ತಿಲ್ಲ. ಇದು ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.